ಕೈವಲ್ಯ ಪದ್ಧತಿಯ ಜ್ಞಾನ ಅದೆಲ್ಲ ಅದು ಪೂರ ಡಿಲೇ ಪೂರ ಇದು ಮಾಡಿದ್ರೆ ಸರಿನಾ ಅದು ಒಂದು ಲೆಕ್ಕದಿಂದ. ಯಾಕಂದ್ರೆ ಆಯ್ತು. ನಿಜಗುಣದ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇಲ್ಲಿಯವರೆಗೆ ಪಂಚಲಕ್ಷಣಗಳನ್ನು ಹೇಳ್ಕೊಂಡು ಬಂದು ಸತ್ಯತ್ ಆನಂದ ನಿತ್ಯ ಪರಿಪೂರ್ಣ ಅಂತಕ್ಕಂಥದ್ದನ್ನು ಹೇಳಿ ಈಗ ಶ್ರವಣದ ವಿಚಾರ ಮಾಡ್ತಾರೆ. ಅದರಲ್ಲಿ 34ನೇ ಪದ ನಿನ್ನ ನಿಜವನು ಅರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದೋಳು ಒಡಗೂಟ ಅಂತ ಇಲ್ಲಿ ಕೇಳ್ಯಾರ. ನಿಜವನ್ನು ಅರಿದ ಯೋಗಿಗೆ, ತನ್ನ ಯಥಾರ್ಥಾತ್ಮ ಸ್ವರೂಪವನ್ನು ತಿಳ್ಕೊಂಡಂತ ಯೋಗಿಗೆ ಯಾವ ಕರ್ಮದ ಕಾಟ ಅಂದ್ರ ಯಾವುದಾದ್ರೂ ಕರ್ಮ ಅವನು ಕಾಡ್ತೈತೇನು ಅಂದ್ರ ಆ ಕರ್ಮವೇ ನಮ್ಮ ಪ್ರತಿಯೊಂದು ಸುಖ ದುಃಖಕ್ಕೂ ಕಾರಣದಾವ, ಸ್ವರ್ಗ ನರಕಕ್ಕೂ ಕಾರಣದಾವ. ಆದ್ದರಿಂದ ಮತ್ತು ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತಂ, ಹಿಂಗೆಲ್ಲಕ್ಕೂ ಕಾಟ ಐತಿ, ಕರ್ಮನ ಕಾಟ ಐತ. ಹಿಂಗ ಅವನಿಗೆ ಈ ಕರ್ಮಗಳು ಏನಾರ ಮುಂದೆ ಅವನ ದುಃಖಕ್ಕೆ ಕಾರಣ ಆಗ್ತಾವೇನು ಅಂದ್ರ ಇಲ್ಲ ಅಂತ ಅರ್ಥ. ಯಾಕಿಲ್ಲ ಅಂದ್ರ ಇರೋ 3 ಕರ್ಮ ಸಂಚಿತ ಆಗಾಮಿ ಪ್ರಾರಬ್ಧ ಈ 3 ಕುಡಿದು ಕಾಟ ಅವನ್ ಇಲ್ದಂಗೆ ಆಗಿಬಿಡ್ತೈತಿ. ಯಾಕಂದ್ರ ಸಂಚಿತ ಕರ್ಮ ಅಹಂ ಬ್ರಹ್ಮೇತಿ ವಿಜ್ಞಾನಾತ್ ಕಲ್ಪಕೋಟಿ ಶತಾರ್ಜಿತಂ ಸಂಚಿತಂ ವಿಲಯಂ ಯಾಂತಿ ಪ್ರಬೋಧಾತ್ ಸ್ವಪ್ನ ಕರ್ಮವತ ತಿಳ್ಕೊಂಬಂದೇವೆ. ಆ 1 ಕೋಟಿ ಕಲ್ಪಗಳಿಂದ ಬಂದಂತ ಆ ಸಂಚಿತ ಕರ್ಮ ಅಹಂ ಬ್ರಹ್ಮೇತಿ ವಿಜ್ಞಾನಾತ್, ನಾನೇ ಬ್ರಹ್ಮನಿದ್ದೇನೆ ಅಂತ ಯಾವಾಗ ಜ್ಞಾನ ಆಯ್ತು ಅಂದ್ರ ಅದೆಲ್ಲ ಸುಟ್ಟು ಹೋಗ್ಬಿಡ್ತಾವ. ಅಂದ್ರ ಆ ಜ್ಞಾನ ಆವರಣವನ್ನು ಭಂಗ ಮಾಡಿತು, ನಾಶ ಮಾಡಿ ಸುಟ್ಟು ಹೋಗಿತ್ತು. ಅದರಲ್ಲಿದ್ದ ಸಂಚಿತ ಕರ್ಮ ಎಲ್ಲ ಅವನು ಸುಟ್ಟು ಹೋಗ್ಬಿಟ್ಟು. ಆದ್ದರಿಂದ ಆ ಹಿಂದಿನ ಜನ್ಮದಲ್ಲಿ ಮಾಡದ ಎಲ್ಲ ಕರ್ಮಗಳ ಸಂಚಿತ ಕರ್ಮ ಅವುಗಳ ಕಾಟ ಅವಂಗೆ ಇಲ್ಲ ಅಂತ ಹೇಳಿದ್ರು. ಮುಂದ ಆಗಾಮಿ ಕರ್ಮ ಅದರದ್ದು ಏನಾರ ಕಾಟ ಅಂದ್ರೆ ಈ ಇಲ್ಲಿದಿಂದ ಮುಂದೇನು ಹಿಂಗ ಕರ್ಮಗಳಾಗ್ತಾವಲ್ಲ ಅವು ಮುಂದೆ ಇವಂಗ ಸುಖ ದುಃಖ ಕೊಡ್ಬೋದಲ್ಲ, ಇವಂಗ ದುಃಖ ಕೊಡ್ಬೋದು. ಅಂದ್ರೆ ಬೇಡ ಇವು ಏನು ಪುಣ್ಯ ಕರ್ಮ ಮಾಡಿ ಮುಂದೆ ಸ್ವರ್ಗಾದಿಗಳಿಗೆ ಅವ್ನು ಹೋಗೋ ಪ್ರಸಂಗ ಬರ್ಬೋದಲ್ಲ ಅಂತ ಹಿಂಗಂದ್ರೂ ಕೂಡ ಅದನ್ನು ಇಲ್ಲ. ಯಾಕಂದ್ರೆ ಅವನಿಗೆ ಅಭಿಮಾನ ಇಲ್ಲ, ಅವನಿಗೆ ಅಭಿಮಾನ ಇಲ್ಲದ್ರಿಂದ ಆ ಅಲ್ಲದೆ ಅದಕ್ಕೆ ಇನ್ನು ಮುಂದಿನ ಆಗಾಮಿ ಕರ್ಮ ಇವು ಕರ್ಮ ಮುಂದೆ ಅವನಿಂದ ಏನೋ ಕಾಟ ಅಂದ್ರೆ ದುಃಖ ಕೊಡೋದು. ಅಂದ್ರ ಪಾಪ ಕರ್ಮಗಳು ದುಃಖ ಕೊಡ್ತಾವ, ಪುಣ್ಯ ಕರ್ಮಗಳು ಸುಖ ಕೊಡ್ತಾವ. ಮತ್ತು ಅದಕ್ಕನ ಮತ್ತು ಪುಣ್ಯ ಕರ್ಮರ ಅವನಿಗೆ ಸುಖಕ್ಕೆ ಕಾರಣ ಆಗ್ಬೋದು, ಸ್ವರ್ಗಾದಿಗಳಿಗೆ ಕಾರಣ ಆಗ್ಬೋದು. ಅಂದ್ರೆ ಅವನಿಗೆ ಭಜನೆಯಿಂದ ಅವ ಪುಣ್ಯದೊಳಗೂಟ ಅಂತ ಹೇಳಿದ್ರು. ಅಂದ್ರೆ ಅವನಿಗೆ ಆ ಈಶ್ವರ ಆರಾಧನೆ ಧ್ಯಾನ ಪೂಜಾ ಮೊದಲು ಮಾಡಿಕೊಂಡು ಇವೆಲ್ಲ ದಾನ ಧರ್ಮ ಪರೋಪಕಾರ ಇಂಥ ಪುಣ್ಯ ಕಾರ್ಯಗಳನ್ನು ಎಷ್ಟು ಮಾಡಿದ್ರು ಆ ಪುಣ್ಯದ ಕೂಟನು ಅಂದ್ರೆ ಅವನಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಏನ ಯಾಕಂದ್ರೆ ಅಲ್ಲಿ ಹೇಳಿದ್ದು ಆ ನಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಕರ್ಮಶಾಸ್ತ್ರ ಇದ್ರು ಕೂಡ ಆ ಕೋಟಿ ಕಲ್ಪಗಳು ಕಳೆದು ಹೋದ್ರು ಕೂಡ ಅದು ಬಿಡುವುದಿಲ್ಲ. ಮುಂದೆ ಇವಂಗ ಅದರ ಫಲ ಉಣಿಸೇ ತೀರ್ತೈತಿ ಅಂತ ಹಿಂಗ ಅಂದದ್ದು ಅವನ್ನ ಮುಗಿಸ್ಬಿಟ್ಟಲ್ಲ. ಮತ್ತೆ ಕಾಟ ಎಲ್ಲಿ ಬರ್ತೈತಿ? ಆ ಕರ್ಮ ಇದ್ದು ಅಂದ್ರೆ ಅವು ಮುಂದೆ ಇವನಿಗೆ ದುಃಖ ಕೊಡ್ಬೋದು, ಬೇಡ ಸುಖ ಕೊಡ್ಬೋದು. ಮತ್ತೆ ಅವನ್ನ ಪೂರ ಸುಟ್ಟು ಹಸರು ಮಾಡಿ ಜ್ಞಾನ ನಿಜವನ್ನ ಅರಿದ ಯೋಗಿ ಅಂದ್ರೆ ಧ್ಯಾನ ಆಗೈತಿ. ಜ್ಞಾನ ಅವಕ್ಕನ್ನೆಲ್ಲ ನಾಶ ಮಾಡಿಬಿಟ್ಟೈತಿ. ಆದ್ದರಿಂದ ಆ ಕರ್ಮನ ಇಲ್ಲ ಅಂದಮೇಲೆ ಆ ಕರ್ಮಗಳ ಫಲವಾದ ಸುಖ ದುಃಖ ಇವಿಗೆ ಲೆಕ್ಕವು ಆಗುವುದಿಲ್ಲ ಅಂತ ಹೀಗೆ ಹೇಳಿದ್ರು. ಅಲ್ಲದೆ
ಮುಂದ ಅವನಿಗೆ ಈ ಯಾವ ಪುಣ್ಯಕರ್ಮಾದಿಗಳಿಂದ ಆ ಅಂದ್ರೆ ಆಗಾಮಿ ಕರ್ಮ ಅದನ್ನು ಅವಂಗ ಅದರ ಕಾಟುನು ಇಲ್ಲ ಮತ್ತು ಯಾವ ಪುಣ್ಯದ ಕೂಟುನು ಇಲ್ಲ ಅಂತ ಹೇಳಿದ್ರು. ಯಾಕಿಲ್ಲ ಅಂದ್ರೆ ಆ ಕರ್ತೃತ್ವ ಅಭಿಮಾನ ಇತ್ತಂದ್ರೆ ಅವನಿಗೆ ಸಂಬಂಧ ಆಕೈತಿ. ಮತ್ತು ಆ ಜ್ಞಾನಿಗೆ ನಿಜವನ್ನು ಅರಿದ ಯೋಗಿಗೆ ಕರ್ತೃತ್ವ ಭಾವನೆ ಇಲ್ಲ. ಅದಕ್ಕೆ ಭಗವದ್ಗೀತೆಯ ಯಾವ 18ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಅವ ಪರಮಾತ್ಮ ಹೇಳ್ಯಾನ ಏನಂತ, ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ. ಯಸ್ಯ ನಾಹಂ ಕೃತೋ ಭಾವೋ, ಯಾವನಿಗೆ ನಾನು ಮಾಡಿದನೆಂಬ ಭಾವನೆ ಇಲ್ಲ. ನಾ ಪುಣ್ಯ ಮಾಡಿದನಿ, ನನ್ನಿಂದ ಇದು ಪಾಪ ಆಯಿತು ಅಂತ ಹಿಂಗೆ ಭಾವನಾ ಇರೋದಿಲ್ಲ. ಮತ್ತೇನಿರ್ತೈತಿ, ನಾ ಏನೂ ಮಾಡವನ ಅಲ್ಲ. ಯಾಕೆ ಮಾಡವಲ್ಲ? ನನಗೆ ಕೈಕಾಲು ಮೊದಲೇ ಇಲ್ಲ, ಮತ್ತು ನಾ ಅದರಲ್ಲಿ ಮಾಡ್ತೇನೆ. ಈಗ ಅಕರ್ತ, ಅಭೋಕ್ತ, ಅಸಂಗ, ಹಿಂಗೆ ಆತ್ಮನ ಬಗ್ಗೆ ಅವನಿಗೆ ಜ್ಞಾನ ಐತಿ. ನಿಜವನ್ನ ಅರಿದ ಯೋಗಿ ಅಂದ್ರೆ ಮತ್ತು ಅವನಿಗೆ ಜ್ಞಾನ ಹಿಂಗೈತಿ. ಆದ್ದರಿಂದ ಅವನ ಕೈಯಿಂದ ಅಥವಾ ಅವನಿಂದ ಆಗಲ್ಪಟ್ಟಂಥ ಯಾವ ಪುಣ್ಯಕರ್ಮರ ಇರಲಿ ಪಾಪ ಕರ್ಮನೇ ಇರಲಿ ಅವು ಏನೂ ಸಂಬಂಧ ಅವಂಗ ಇಲ್ಲ. ಪಾಪದ ಸಂಬಂಧ ಅಂತೂ ಇಲ್ಲ ಬಿಡು, ಹೌದು, ಎಲ್ಲ ನಾಶ ಆಗಿ ಹೋಗ್ಯಾವ. ಪುಣ್ಯದ ಸಂಬಂಧನೂ ಇಲ್ಲ. ದಾನ ಧರ್ಮ ಪರೋಪಕಾರ ಹಿಂಗೆ ಬೇಕಾದಷ್ಟು ಮಾಡಿದರೂ ಕೂಡ ಆ ಪುಣ್ಯ ಕರ್ಮದ ಸಂಬಂಧ ಅವಂಗೆ ಇರಂಗಿಲ್ಲ. ಇಲ್ಲ ಅಂದ್ರೆ ಮತ್ತೆ ಅವಾಗ ಈ ಪುಣ್ಯ ಮುಂದೆ ಅವಂಗ ಸ್ವರ್ಗ ಅದು ಆ ಸ್ವರ್ಗ ಸುಖ ಕೊಡ್ಬೋದು, ಅವನು ಸ್ವರ್ಗಕ್ಕೆ ಅದು ಒಯ್ಬೋದು ಅಂದ್ರೆ ಇಲ್ಲ. ಅವ ಆ ಯಾವ ಲೋಕಾಂತರಕ್ಕೂ ಹೋಗುದಿಲ್ಲ. ಅವ ಯಾಕೆ ಹೋಗುದಿಲ್ಲ ಅಂದ್ರೆ ಅವ ಪರಿಪೂರ್ಣ ಅದೇನೋ ಜ್ಞಾನ ಆಗೈತೆ. ಅವ ಏನಾಗಿದೆ? ಪರಿಪೂರ್ಣ ಅಂದ್ರೆ ನಾ ಇಲ್ಲೇ ಅದೇನ ತಿಟ್ಟ ಇಲ್ಲ, ಎಲ್ಲ ಕಡೆಗೂ ಅದೇನಿ. ಇಲ್ಲಿ ಅದೇನಿ, ಸ್ವರ್ಗದಾಗೂ ಅದೇನಿ, ಪಾತಾಳದಾಗೂ ಅದೇನಿ, ಎಲ್ಲ ಕಡೆ ಅದೇನಿ. ನಾ ಎಲ್ಲಿ ಎಲ್ಲ ಕಡೆಗೂ ನಾ ಅದೇನಿ ಎಲ್ಲ ಕಡೆಗೂ ಅದೇನ. ಅದನ್ನು ತಾರ್ಪುಷ ಅದು ಜಗವ ಭರಿತನು ಬಂದು ಕದವ ತೆರಿ ಎಂಬಂತೆ. ಜಗದ್ಭರಿತ, ಈ ಜಗತ್ತಿನ ತುಂಬಾ ತುಂಬಿಕೊಂಡಾವು. ಜಗತ್ತಿನ ತುಂಬಾ ಅಂದ್ರೆ ಮತ್ತೆ ಬತ್ತಲ್ಲ, ಎಲ್ಲ ಮನೆ ಮಾರು ಸಂಧಿ ಗೊಂದಿ ಹಿಡ್ಕೊಂಡು ಎಲ್ಲ ಕಡೆ ತುಂಬ್ಕೊಂಡದಾನು. ಅವ ಬಂದು ಏನನ್ನತ್ತ, ಕದವ ತೆರಿ, ಬಾಗಲ ತೆರಿ. ಕದ ಅಂದ್ರೆ ಬಾಗಲ ತೆರಿ, ಒಳಗೆ ಬರ್ತೀನಂದತ್ತ. ಅಂದ್ರ ಒಳಗೆ ಮೊದಲ ಅದಾನವ, ಒಳಗೆ ಮೊದಲ ಅದಾನ. ಮತ್ತಿನ್ನು ಒಳಗೆ ಹೋಗೋದು ಎಲ್ಲಿ? ಯಾಕಂದ್ರೆ ಪೂರ್ಣ ಅಂದ್ರೆ ಪರಿಪೂರ್ಣ ಅಂದ್ರೆ ಮತ್ತೆ ಎಲ್ಲ ಒಳಗು. ಯಾಕಂದ್ರೆ ಒಳ ಹೊರಗೆ ಒಂದಾಗಿ ತಾ ಬೆಳಗುತ್ತಿಹುದು ಎಂತಿಹುದು ಪರವಸ್ತು ಅಂದ ಮಾಲಿಂಗರಂಗ. ಈ ರೀತಿ ಜ್ಞಾನದ ಅವಾಗ ನಿಜವನ್ನರಿದ ಯೋಗಿಗೆ ಪರಿಪೂರ್ಣದೇನೆಂದ್ರೆ ಎಲ್ಲಿ ಹೋಗೋದು, ಎಲ್ಲಿ ಬರೋದು, ಎಲ್ಲಿ ಹೋಗೋದಿಲ್ಲ ಬರೋದು ಇಲ್ಲ, ಹೇಗೆ ಜ್ಞಾನದ. ಆದ್ರಿಂದ ಅಲ್ಲಿ ಗಮನ ಇಲ್ಲ ಅವನು. ಅಲ್ಲದೆ ಇನ್ನೂ ಒಂದು ಕಾರಣ ಶ್ರುತಿ ಹೇಳ್ತದೆ, ನತಸ್ಯ ಪ್ರಾಣ ಉತ್ಕ್ರಾಮಂತೆ ತತ್ರೈವ ಸಮವಿಲಿ ಅಂತ ಹೇಳ್ತು. ತಸ್ಯ ಪ್ರಾಣ ನ ಉತ್ಕ್ರಾಮಂತ. ಅವನ ಪ್ರಾಣಗಳು ಈಗ ಪ್ರತಿಯೊಬ್ಬ ಈ ಅಜ್ಞಾನಿ ಜೀವಿಗಳೇನದಾರಲ್ಲ, ಅವ್ರ ಪ್ರಾಣ ಹೋಗ್ತದೆ ಶರೀರದಿಂದ. ಪ್ರಾಣ ಬಿಡ್ತಾರಲ್ಲ, ಈ ಪ್ರಾಣ ಈ ದೇಹದಿಂದ ಹೋಗಿ ಬ್ಯಾರೆ ಅವನ ಕರ್ಮಾನುಸಾರ ಎಲ್ಲಿ ಸ್ವರ್ಗಕ್ಕೂ ನರಕಕ್ಕೂ ಬ್ಯಾರೆ ದೇಹಕ್ಕೂ
ಹಿಂಗೆ ಹೋಗುತ್ತದೆ, ಅಸೂಕ್ಷ್ಮ ಶರೀರ ಸಹಿತವಾಗಿ ಹೋಗ್ತದೆ. ಆದರೆ ಇವನ ಪ್ರಾಣ ಎಲ್ಲಿ ಹೊರಗೆ ಹೋಗೋದ ಇಲ್ಲ ಅಂತ ಹೇಳಿದ್ದಾರೆ. ಉತ್ಕ್ರಮಣ ಮಾಡಂಗೇ ಇಲ್ಲ. ಮತ್ತೇನಾಕತ್ತೆ ಅದು? ತತ್ರೈವ ಸಮವಿಲಿ ಅಂತೆ, ಅಲ್ಲೇ ಲಯ ಆಗಿಬಿಡ್ತೈತಿ. ಎಲ್ಲಿ ಪ್ರಾಣ ಬಿಡ್ತಾನ ಅಲ್ಲೇ. ಭೂಮಿ ಒಳಗೆ ಈ ದೇಹ ಭೂಮಿ ಅಂಶ ಭೂಮಿಗೆ ಹೋಗ್ತದ, ನೀರಿನ ಅಂಶ ನೀರಿಗೆ, ಗಾಳಿ ಅಂಶ ಗಾಳಿಗೆ, ಬೆಂಕಿ ಅಂಶ ಬೆಂಕಿ, ಆಕಾಶದ ಅಂಶ ಆಕಾಶದಾಗ ಕೂಡಿ ಎದರದ್ದು ಕೂಡಿದಾಗಿತ್ತು ಅದರೊಳಗೆ ಕೂಡ್ಕೊಂಡು ಹೋಗಿಬಿಡ್ತೈತಿ. ಆ ದೇಹದ ಅಂಶ ಯಾವ್ಯಾವ ಪಂಚಭೂತಗಳಿಂದ ಆಗಿತ್ತು ಪಂಚಭೂತಗಳಲ್ಲಿ ಹೋಗಿ ಬರ್ತು ಬಿಡ್ತೈತಿ. ಆ ಆತ್ಮ ಏನೈತಲ್ಲ ಆ ಪರಮಾತ್ಮನ ಸ್ವರೂಪ ಅದು. ಆದ್ದರಿಂದ ಘಟಾಕಾಶ ಹೋಗಿ ಮಹಾಕಾಶದಲ್ಲಿ ಬೆರೆತಂತೆ, ಅಂದ್ರೆ ಮೊದಲ ಐತೆ ಅದ. ಹಂಗ ಮಹಾಕಾಶದಲ್ಲಿ ಹೆಂಗ ಘಟಾಕಾಶ ಏಕಾಗಿಬಿಡ್ತದೆ, ಹಂಗ ಅವನ ಆ ಆತ್ಮ ಅನ್ನೋದು ಆ ಅಖಂಡ ಪರಿಪೂರ್ಣ ಪರಮಾತ್ಮ ವ್ಯಾಪಕ ಪರಮಾತ್ಮನಲ್ಲಿ ಉಪಾಧಿ ಹೋಗಿಬಿಡ್ತಲ್ಲ. ಮತ್ತದು ಅದರಲ್ಲೇನ ವ್ಯಾಪಕ ಚೈತನ್ಯದಲ್ಲೇ ಒಂದಾಗಿ ಬಿಡ್ತೈತಿ. ಆದ್ದರಿಂದ ಅದು ಅಲ್ಲಿ ಐತಿ ಇಲ್ಲಿ ಐತಿ ಎಲ್ಲ ಕಡೆನೂ ಐತಿ. ಮತ್ತು ನಾವು ಎಲ್ಲಿಗೆ ಹೋಗೋದು ಎಲ್ಲಿಗೆ ಬರೋದು? ಹೀಗೆ ಲೋಕಾಂತರ ಜನ್ಮಾಂತರಗಳಿಗೆ ಗಮನವು ಕೂಡ ಅವನಿಗೆ ಆಗೋದಿಲ್ಲ. ಆದ್ದರಿಂದ ಭಜನೆಯಿಂದ ಅವ ಪುಣ್ಯದೊಳಗೂಟ ಅಂತೇಳಿ. ಇನ್ನು ವರ್ತಮಾನ ಕಾಲದಲ್ಲಿ ಪ್ರಾರಬ್ಧ ಕರ್ಮಕ್ಕೆ ಸಾಕ್ಷಿಯಾಗಿ ಅವ ಇನ್ನು ವಿನೋದದಿಂದ ಲೀಲಾ ಮಾತ್ರವಾಗಿ ವ್ಯವಹಾರ ಮಾಡ್ತಾನೆ. ಪ್ರಾರಬ್ಧ ಕರ್ಮ ಏನೋ ಈಗ ಎರಡು ಹೋದು, ಈಗ ಯಾವ ಸಂಚಿತ್ ಕರ್ಮ ಆಗಾಮಿ ಕರ್ಮ ಹೋದು, ಉಳಿದದ್ದೊಂದು ಪ್ರಾರಬ್ಧ. ಆ ಪ್ರಾರಬ್ಧ ಕರ್ಮ ಏನೈತಲ್ಲ, ಪ್ರಾರಬ್ಧಂ ಭೋಗತೋ ನಶ್ವೇತ್. ಪ್ರಾರಬ್ಧ ಕರ್ಮ ಭೋಗ ಕೊಟ್ಟ ನಾಶ ಆಗತ್ತದ ಅಂತ ಹೇಳ್ಯಾರ. ಆದ್ದರಿಂದ ಅದನ್ನು ಭೋಗಿಸಿ ಉಂಡು ತೀರಿಸಿ ಬಿಡೋದೈತಿ ಅಂಥೇಳಿ ಅದನ್ನು ವಿನೋದದಿಂದ ಕಾಲಹರಣ ಮಾಡಿ ಕಾಲದ ಬಿಡ್ತಾನೆ. ಯಾಕಂದ್ರೆ ಆ ಪ್ರಾರಬ್ಧ ವಿನೋದದಿಂದ ಯಾಕೆ ಕಳೀತಾನಂದ್ರೆ ಅವನಿಗೆ ಆ ಪ್ರಾರಬ್ಧ ಅಂತಕ್ಕಂಥದ್ದು ಅದು ಯಾವ ರೀತಿ ಬಂದದ್ದೆಲ್ಲ ಪ್ರಾರಬ್ಧದ ಅನುಸಾರ ಬರ್ತಾವ. ಹೋಗೋದು ಪ್ರಾರಬ್ಧ ಅನುಸಾರ, ಸುಖ ಬರಲಿ ದುಃಖ ಬರಲಿ ಏನೇ ಬಂದ್ರೂ ಅವೆಲ್ಲ ಪ್ರಾರಬ್ಧ ಅನುಸಾರವಾಗಿರ್ತಾವು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಟೆನ್ಷನ್ ತಗೊಂಡು ಏನೂ ಮಾಡ್ಕೊಳ್ಳೋಕೆ ಹೋಗಂಗಿಲ್ಲ. ಅದು ಪ್ರಾರಬ್ಧ ಐತೆ, ಆ ರೀತಿ ಆಕೈತಿ ಅಂತ. ರಾಮ ಅವಾಗ ಚಕ್ರವರ್ತಿ ರಾಜ, ಪ್ರಾತರ್ಭವಾಮಿ ವಸುಧಾದಿ ಚಕ್ರವರ್ತಿ. ಬರೇ ಒಂದು ರಾತ್ರಿ ಬೆಳಗಾದ ಅವ ಚಕ್ರವರ್ತಿ ರಾಜ ಆಗ್ತಿದ್ದ. ಆದ್ರೆ ಸೋಹಂ ವಿಜಾಮಿ ವಿಪಿನೇ ಜಟಿಲ ತಪಸ್ವಿ. ಅವ ತಪಸ್ವಿ ವೇಷ ಧಾರಣ ಮಾಡಿಕೊಂಡು ವನವಾಸಕ್ಕೆ ಹೋಗಬೇಕಾಯ್ತು. ಆದ್ರೆ ತಪ್ಪು ತಿಳ್ಕೊಳ್ಳಿಲ್ಲ ಅವ ತಪ್ಪು ತಿಳ್ಕೊಂಡಿಲ್ಲ. ಯಾಕಂದ್ರೆ ಅವನು ಗುರುಕುಲದಲ್ಲಿ ಇದ್ದ, ಅಭ್ಯಾಸ ಮಾಡಿದವನೇ ಇದ್ದ, ಅವ ಬ್ರಹ್ಮಜ್ಞಾನಿ ಇದ್ದ. ಆದ್ದರಿಂದ ಅವ ಆಯ್ತು ತಗೋ, ಇದ್ರ ಪ್ರಾರಬ್ಧ ಹಿಂಗೈತಿ, ಅದಕ್ಕೆ ಅದು ಹಂಗೆ ಮಾಡಿರೈತಿ. ಅವರೆಲ್ಲರೂ ಆ ಕೈ ಮೇಲೆ ಆ ಮಂತ್ರ ದಾಸಿ ಮೇಲೆ ಕಂಡಾಪಟ್ಟಿ ಸಿಟಿ ಏರ್ಬಿಟ್ಟು ಹೊಡಿಲಾಕ ಅವ್ರಕ್ಕೆ ಹೋದ್ರಿ ಲಕ್ಷ್ಮಣ ಅದೆಲ್ಲ ಅಲ್ಲ. ನಾನು ಅವ್ರಿಗೆ ಯಾಕೆ ಅವ್ರು ಸುಮ್ಮನೆ ನಿಮಿತ್ತಿಗ್ಯಾರ, ಇದು ನಾನು ನೆನಬಾರ್ದಾಗ ಬರೋದಿತ್ತ ಬಂದತಿ, ಅದೇನಿಲ್ಲ, ಯಾರೂ ಕಾರಣ ಅಲ್ಲ ಅಂಥೇಳಿ ಸಮಾಧಾನ ಮಾಡಿದ್ನಿ ಅಂತ. ಆ ರೀತಿಯಾಗಿ ಪ್ರಾರಬ್ಧದಿಂದ ಬರೋವೆಲ್ಲ ನಮ್ಮ ಕರ್ಮಕ್ಕೆ ಅನುಸಾರವಾಗಿನೇ ಇರ್ತಾವೆ. ಸುಖ ಬಂದ್ರೂ ಅದು ನಮ್ಮ ಕರ್ಮಾನುಸಾರ, ದುಃಖ ಬಂದರೂ ನಮ್ಮ ಅನುಸಾರ ಕರ್ಮಾನುಸಾರನೇ ಇರ್ತೈತಿ. ಅದಕ್ಕಾಗಿ ಅದು ಬುತ್ತಿ ಕಟ್ಕೊಂಡ್ ಬಂದೈತಿ ಈ ದೇಹ, ಅದು ಪ್ರಾರಬ್ಧಂ ಪುಷ್ಯತಿ, ಒಪ್ಪು ರೀತಿ ನಿಶ್ಚಿಂತೆ. ಅದಕ್ಕೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋ ಜರೂರತ್ ಇಲ್ಲ.
ಅಂತ ಸುಮ್ ಇರ್ತಾನೆ. ಯಾಕೆ ಅದು ಗಾಡಿ ಇದ್ರ ಮೇಲೆ ತಾನ ಹೋಗ್ತಿರ್ತೈತೆ. ಆಯ್ತು, ಸೆಳವಿನ ಕೂಡ ಈಸೋದತ್ತಾರಲ್ಲ, ಹೊಳಿ ಹಳ್ಳ ಇರ್ತಾರ, ಹೊಳಿ ಸೆಳವು ಇರ್ತೈತಿ. ಅದಕ್ಕೆ ಹಿಂಗೆ ಇದ್ರ ಈಸ್ಲಕ್ಕೆ ಹೋದ್ರೆ ನಡೆಯಂಗಿಲ್ಲ. ಅದ್ರ ಸೆಳವಿನ ಕೂಡ ಅಂದ್ರೆ ಅದು ಹೆಂಗೆ ಈ ಕಡೆ ಹಿಡ್ದಾಕತ್ತೈತೆ, ಅದ್ರ ಕೂಡ ಸುಮ್ ಹಿಂಗೆ ಬಿದ್ದು ಸುಮ್ಮ ಹೋಗೋದ ಅಂದ್ರೆ ಹಗರ ಹೋಗ್ತಾನೆ, ಅವ್ನಿಗೇನು ತ್ರಾಸ ಇಲ್ಲ. ಆ ರೀತಿ ಪ್ರಾರಬ್ಧಕ್ಕೆ ಅನುಸಾರವಾಗಿ ಆ ಪ್ರಾರಬ್ಧ ಸೆಳವಿನ ಕೂಡ ನಾವು ಹೋಗ್ಬಿಡೋದು ಸುಮ್ಮನೆ, ಏನು ತ್ರಾಸಿಲ್ಲ. ಅದಕ್ಕಲ್ಲಿ ವಿನೋದದಿಂದ ಜೀವನ ಹೋಗಿ ಪಾಸ್ ಆಗಿಬಿಡ್ತೈತಿ, ಯಾವ ಟೆನ್ಷನ್ ಇಲ್ಲ. ಹೆಂಗಾಗಿ ಈ ರೀತಿ ನಿಜವನ್ನರಿದ ಯೋಗಿ ಪ್ರಾರಬ್ಧ ಕರ್ಮವನ್ನು ಕೂಡ ಈ ರೀತಿ ಉಂಡು ತೀರಿಸಿ ಬಿಡ್ತಾನೆ. ಅದಕ್ಕೆ ಅವನಿಗೆ ಬರ್ತಕ್ಕಂಥ ಎಲ್ಲ ಇವು ಸುಖ ದುಃಖ ಇವೆಲ್ಲ ಸ್ವಪ್ನದಂತೆ ಮಿಥ್ಯ ಅಂತ ತಿಳ್ಕೊಂಡಿರ್ತಾನೆ. ಕನಸಿನಾಗ ಸುಖನೂ ಆಗ್ತೈತೆ, ದುಃಖನೂ ಆಗಿರ್ತೈತಿ. ಆದರೂ ಕೂಡ ಅವು ಕರೆಯತ್ತಾನ, ಅವು ತೋರಿದಾಗ ಯಾವ್ದಾರು ಸುಳ್ಳ. ಹಂಗ ನನಗೂ ಇಲ್ಲಿ ಪ್ರಾರಬ್ಧ ಕರ್ಮ ಅನುಸಾರ. ಯಾಕೆ ಸುಳ್ಳತ್ತಾನಂದ್ರೆ ಪ್ರಾರಬ್ಧ ಕರ್ಮ ಎದಕ್ಕೈತಿ? ದೇಹಕ್ಕದ, ಆತ್ಮನಿಗಿಲ್ಲದು. ಪ್ರಾರಬ್ಧ ಕರ್ಮ ದೇಹಕ್ಕೆ ಹೇಳಿದ್ದು. ಅದಕ್ಕೆ ಅದನ್ನು ನಿನ್ನೆ ಹೇಳಿತ್ತು, ಏನು ಅದು ವಿಕ್ಷೇಪ ಶಕ್ತಿಯನ್ನು ಆಶ್ರಯ ಮಾಡ್ಕೊಂಡಿರ್ತೈತಿ ಪ್ರಾರಬ್ಧ ಕರ್ಮ. ವಿಕ್ಷೇಪ ಶಕ್ತಿ ಅಂದ್ರೆ ಕಾರ್ಯಕ್ಕೂ ವಿಕ್ಷೇಪ ಕೈಯೇ ಇದೆ, ಅವಿದ್ಯೆಯ ಕಾರ್ಯ ಐತಿ ಇದು. ಇದನ್ನು ಆಶ್ರಯ ಮಾಡ್ಕೊಂಡೈತಿ ಅಂತೇಳಿ ಅದಕ್ಕೆ ಏನು ಎಷ್ಟು ಸುಖ ಕೊಡಬೇಕು, ಏನು ದುಃಖ ಕೊಡಬೇಕು, ಅದ್ರ ಕರ್ಮಾನುಸಾರ ಅದಕ್ಕೆ ಕೊಡ್ತೈತೆ ಅದು. ಹಿಂಗದ ಅದಕ್ಕೆ ಆ ರೀತಿ ಹೋಗ್ತವ. ಅದನ್ನೇನು ಬದ್ಲಿ ಮಾಡ್ಲಕ್ಕಂತೂ ಬರಂಗಿಲ್ಲ ಅಂತ ಈ ರೀತಿ ಅವ ದೇಹಕ್ಕೈತಿ ನನಗೇನಿಲ್ಲ. ಯಾಕೆ ದೇಹನ ಅಲ್ಲ ಅಂತ ಮೊದಲೇ ತಿಳ್ಕೊಂಡಾನ ನಿಜವನ್ನರಿದ ಯೋಗಿ. ಆದ್ದರಿಂದ ಅದರ ಬಗ್ಗೆ ದುಃಖ ಪಡೋದಿಲ್ಲ. ಮತ್ತೆ ಹಂಗ ಪದ್ಮಪತ್ರ ಮಿವಾಂಬಸ, ಕಮಲ ಪತ್ರದಂತೆ ಕಮಲ ನೀರೊಳಗೆ ಇದ್ರೂ ಕೂಡ ನೀರಿನ ಸಂಪರ್ಕ ಹೆಂಗ ತಗೊಳ್ಳೋದಿಲ್ಲೋ ಹಂಗ ಅವನು ಈ ಪ್ರಾಪಂಚಿಕ ವ್ಯವಹಾರ ಈ ಜಗತ್ತಿನೊಳಗಿದ್ರೂ ಕೂಡ ಈ ಜಗತ್ತಿನ ಯಾವ ಬರ್ತಕ್ಕಂಥ ಸುಖ ದುಃಖ ಇವೆಲ್ಲ ಏನು ಬರ್ತಾವಲ್ಲ ಅವು ಯಾವ ಸಂಬಂಧ ತಗೊಳ್ಳಂಗಿಲ್ಲ. ಅದಕ್ಕೆ ಗೀತೆಯಲ್ಲಿ ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ ಅಂತ ಗೀತೆಯಲ್ಲಿ ಭಗವಂತ ಹೇಳ್ಯಾನ. ಯಾವನು ಯೋನ ಹರ್ಷತಿ ಅವನು ಸಂತೋಷ ಪಡಂಗಿಲ್ಲೋ, ನನಗೆ ಹಿಂಗಾಯ್ತು ಅಂತೇಳಿ. ನ ದ್ವೇಷ್ಟಿ, ದ್ವೇಷನೂ ಮಾಡಂಗಿಲ್ಲ. ಅನುಕೂಲ ವಸ್ತು ಬಂದದ್ದು ಸುಖ ಬಂದ್ರ ಹರ್ಷ ಆಗ್ಬೋದು, ದುಃಖ ಬರೋಣ ಮತ್ತೆ ಇದಕ್ಕೆ ವಾಲ್ಯ ಅಥವಾ ಅದೇ ಬೇಡ ಹಂಗ ಹಿಂಗ ದ್ವೇಷನೂ ಇಲ್ಲ. ನ ಶೋಚತಿ ನ ಕಾಂಕ್ಷತಿ, ಶೋಕನೂ ಮಾಡಂಗಿಲ್ಲ. ನ ಕಾಂಕ್ಷತಿ, ಕಾಮನೂ ಮಾಡಂಗಿಲ್ಲ. ಇದು ಬೇಕು ಅದು ಬೇಕಂತ ಹೇಳಕ್ಕೆ ಬಡದಾಡೋದಿಲ್ಲ. ಶುಭಾಶುಭ ಪರಿತ್ಯಾಗಿ, ಅಲ್ಲಿ ಶುಭ ಅಶುಭ ಅನ್ನೋದು ಒಳ್ಳೇದು ಕೆಟ್ಟದು ಅನ್ನೋದು ಇವೆಲ್ಲ ಬಿಟ್ಟಿರ್ತಾನೆ. ಈ ರೀತಿ ಇದ್ದವ ಮೇ ಪ್ರಿಯ, ಅವ ನನಗೆ ಬಹಳ ಪ್ರಿಯದ ನೋಡು ಅಂತ ಭಗವಂತ ಹೇಳ್ಯಾನ. ಯಾಕಂದ್ರೆ ಈ ರೀತಿ ಅವ ನಿಜವನ್ನರಿದ ಯೋಗಿ ಹಿಂಗಿರ್ತಾನು. ಆದ್ದರಿಂದ ಅವನಿಗೆ ಯಾವ ಪ್ರಾರಬ್ಧ ಕರ್ಮಾನುಸಾರವಾಗಿ ಬರ್ತಕ್ಕಂಥ ಸುಖ ದುಃಖ ಮೊದಲು ಮಾಡಿಕೊಂಡು ಯಾವೂ ಅವನ ಮೇಲೆ ಪರಿಣಾಮ ಮಾಡೋದಿಲ್ಲ. ಆದ್ದರಿಂದ ಜ್ಞಾನಯೋಗಿ ಸಾಕ್ಷಾತ್ ಆ ಪರಮಾತ್ಮನ ಸ್ವರೂಪವೇ ಇರ್ತಾನು. ಯಾಕಂದ್ರೆ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಶ್ರುತಿ ಹೇಳಿದೆ. ಬ್ರಹ್ಮನನ್ನ ತಿಳಿದವ ಬ್ರಹ್ಮವೇ ಇರ್ತಾನ. ಆದ್ದರಿಂದ ನಿಜವನ್ನರಿದ ಯೋಗಿಗೆ ಆ ಕರ್ಮದ ಕಾಟ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನ
ಈ ಪ್ರಪಂಚದಲ್ಲಿ ತೋರತಕ್ಕಂಥ ಇವು ಎಲ್ಲ ಏನು ಜಗತ್ತಿನ ಆಗು ಹೋಗು ಇವೆಲ್ಲ ಅವನಿಗೆ ಏನು ಪ್ರತೀತಿ ಆಗ್ತಾವಲ್ಲ, ಆದರೂ ಕೂಡ ಅವ ಇದನ್ನೆಲ್ಲ ಸುಳ್ಳು ಅಂತ ತಿಳಿದಿರ್ತಾನು. ಅದು ಹೆಂಗ ತಿಳಿದಿರ್ತಾನು ಸುಳ್ಳು ಅಂತ ಅನ್ನೋದಕ್ಕೆ 1ನೇ ನುಡಿಯೊಳಗೆ ಹೇಳ್ತಾರ. ಕನಸಿನೋಳ್ ಅರಸಿಗೆ ಬಡತನವಾಗಿ ತಜ್ಜನಿತ ದುಃಖವನು ಎಚ್ಚರೋಳು ನೀಗಿದಂತೆ. ಇಲ್ಲಿತನ ದೃಷ್ಟಾಂತ ಇದು, ಇಲ್ಲಿತನ ದೃಷ್ಟಾಂತ. ಹೇಗ ಅರಸಿಗೆ ಅಂದ್ರೆ ರಾಜಾಗ ಕನಸಿನೋಳು ಬಡತನವಾಗಿ, ಕನಸಿನ್ಯಾಗ ಭಾಳ ಬಡತನ ಬಂದಿತ್ತು ಅವಂಗೆ. ಹೊರಗರ ರಾಜ ಅದಾನ, ಆದ್ರ ತಜ್ಜನಿತ ದುಃಖವನು ಎತ್ತರುಳು ನೀಗಿದಂತೆ ಅಂದ್ರ ಕನಸಿನ್ಯಾಗ ಆಗೈತಿ, ಎಚ್ಚರಿಕೆ ಆಯ್ತು ಅಂದ್ಕೊಳ್ಳೇನ. ಆ ಬಡತನ ಬೇಡ್ಕೊಂಡು ತಿನ್ನೋದು ಇಷ್ಟೆಲ್ಲ ದುಃಖ ಅವು ಎಲ್ಲ ಇಲ್ಲ. ಯಾಕಂದ್ರೆ ನಾ ರಾಜ ಅದೇನಿ ಅನ್ನೋ ಜ್ಞಾನ ಆಕತಿ. ಹಾಗೆ ಈಗ ದೃಷ್ಟಾಂತದಲ್ಲಿ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಂ ತೋರೆ ಮತ್ತೆ ಅನುಭವದಿಂದ ಅರಿದೊಡೆ ಪುಸಿಯಂದು ಅಂದ್ರೆ ತನಗೆ ಸಂಸ್ಕೃತಿ ಮಾಯಾ ಸಂಸ್ಕೃತಿ ಮಾಯಾ ವಿಕೃತಿಯಂ ತೋರೆ, ತನಗ ಈ ಜನ್ಮ ಮರಣ ಈ ಎಲ್ಲ ಈ ದೇಹಾದಿ ಪ್ರಪಂಚ ಇವು ಎಲ್ಲ ತೋರ್ಲಿಕ್ಕೆ ಕಾರಣ ಏನು ಅಂದ್ರೆ ಇದು ಮಾಯಾ ವಿಕಾರ ಐತಿ. ಮಾಯಾ ಮೂಲಕವಾಗಿ ಅವಾಗ ತೋರ್ತೈತಿ. ತೋರಿದಾಗ ಆದ್ರೂ ಕೂಡ ಮತ್ತೆ ಅನುಭವದಿಂದ ಅರಿದೊಡೆ, ಮತ್ತು ಅದನ್ನು ತನ್ನ ಜ್ಞಾನ ರೂಪ ಅನುಭವದಿಂದ ಇದನ್ನ ನೋಡಿದ ಅಂತಂದ್ರೆ ಅಥವಾ ಜಾಗೃತ ಜ್ಞಾನ ಆಯಿತು ಅಂದ್ಕೊಳ್ಳೇನ ಅವಾಗೇನಾಕತಿ ಪುಸಿ ಅಂದು ಪುಸಿ ಸುಳ್ಳ ಅಂಥೇಳಿ ಹಿಂಗ ತಿಳ್ಕೋತಾನ. ಅಂದ ಮೇಲೆ ಆ ನಿಜವನ್ನರಿದ ಯೋಗಿಗೆ ಆವ ಕರ್ಮದ ಕಾಟ ಅಂತ ಹೇಳ್ತಾರ. ಅಂದ್ರ ಕನಸಿನೋಳ ಅರಸಿಗೆ ಬಡತನವಾಗಿ, ಅರಸಿ ಅಂದ್ರೆ ರಾಜ, ಅವಾಗ ಕನಸು ಬಿತ್ತು. ರಾಜಾಗೂ ಹೆಂಗೆ ಕನಸು ಬರ್ತೈತಿ, ಇಲ್ಲಾಂದ್ರೆ ತಿರಕನೋರ್ವ ಊರಿನಲ್ಲಿ ಮುರಕ ಧರ್ಮಶಾಲೆಯಲ್ಲಿ ಅಂತೇಳಿ ಒಮ್ಮೆ ನಾವು ಸಾಲಿ ಕಲೆಗೆ ಬಂದಿತ್ತದ. ಅಂದ್ರ ಅವು ತಿರುಕ ಅಂದ್ರೆ ತಿರ್ಕೊಂಡು ತಿನ್ನ ಭಿಕ್ಷುಕ, ಅವಾಗ ರಾಜ ಆಗಿದ್ನಿ ಅಂತೇಳಿ ಹಿಂಗ ಕನಸು ಬಿದ್ದಿತ್ತ. ಹಂಗನೂ ಬೀಳ್ತೈತಿ. ಕಡೆ ರಾಜಾಗ ನಾ ತಿರ್ಕೊಂಡು ತಿನ್ನೋ ಭಿಕಾರಿ ಭಿಕ್ಷುಕ ಅದೇನೆ ತಾವಗೂ ಹಿಂಗೂ ಬೀಳ್ಬೋದು. ಏನೇನು ಬೀಳ್ತೈತಿ. ಹಿಂಗ ಕನಸು ಬಿದ್ದಿತ್ತವ ರಾಜಾಗ, ನಾ ಬೇಡ್ಕೊಂತಿಲ್ಲ. ಯಾರು ಹಸುದು ಹೊಟ್ಟಿ ಒಂದು ಸೌನು ಇದಾಗ್ಲಕ್ಕೈತಿ, ಒಂದು ರೊಟ್ಟಿ ಕುಡ್ರಿ ಅಂದ್ರೆ ಯಾರು ಕೊಡಬಲ್ರ. ಅಯ್ಯಪ್ಪ ಏನು ತ್ರಾಸ, ಏನು ಸುದ್ದಿ ಅಂತ ಹಿಂಗೆಲ್ಲ ಇಲ್ಲಿ ಅವಾಗ ದುಃಖ ಆಗ್ತಿತ್ತು. ಈ ರೀತಿ ಅವಾಗ ಯಾಕಂದ್ರೆ ಮತ್ತೊಬ್ಬ ರಾಜಾಗ ಸೋತಿಗೆ ಹಿಂಗೆಲ್ಲ ಇದು ಆಗಿತ್ತು. ಅಷ್ಟರಲ್ಲೇ ಅವಾಗ ಯಾಸ್ತ್ರ ಆಗ್ಬಿಡ್ತು. ಏನಾಯ್ತು? ಯಾಸ್ತ್ರ ಆಗ್ಬಿಡ್ತು. ಯಾಸ್ತ್ರ ಆಯ್ತು ಅಂದ್ರೆ ಆಗ ಅವ ನಾ ಭಿಕ್ಷಾ ಬೇಡಿ ತಿಂತೀನಿ ಅನ್ನೋದೊಂದು ದುಃಖ ಅವಂಗೆ ಹೇಳಕ್ಕಾಗತ್ರ ಐತೇನ ಅವಾಗ ಯಾಸ್ತ್ರ ಆದ್ಮೇಲೆ? ಇಲ್ಲ. ಯಾಕಂದ್ರೆ ನಾನು ಬಂಗಾರ ಪಲಂಗ ಮೇಲೆ ಮಲ್ಕೊಂಡೇನಿ, ರಾಜ ವೈಭವ ಐತಿ, ಅದೆಲ್ಲ ತೋರಿದ್ದು ಸುಳ್ಳ ಅಂತ ಹೇಳಿ ತಿಳ್ಕೊತಾನೆ. ಹಾಗೆ ಮಾಯಾ ವಿಕೃತಿ ಇಂ ತೋರೆ ಸಂಸ್ಕೃತಿ ಅಂದ್ರ ಆ ಮಾಯಾ ವಿಕಾರ ಮೂಲಕವಾಗಿ ತೋರಿದ ಈ ದೇಹಾದಿ ಪ್ರಪಂಚ ಅವನಿಗೆ ಕಂಡ್ರೂ ಕೂಡ
ಅವ ಆ ಜೀವತ್ವದಿಂದ ದುಃಖಿಯಾಗಿ ಹಿಂಗೆಲ್ಲ ದುಃಖ ಪಟ್ಟಿನಿ ಅಂತೇಳಿ ಇದು ಪ್ರತೀತಿ ಆದರೂ ಕೂಡ ಸದ್ಗುರು ಸತ್ಶಾಸ್ತ್ರಗಳ ಮೂಲಕವಾಗಿ ಏನವನಿಗೆ ಜ್ಞಾನ ಆಗಿರ್ತದಲ್ಲ, ನಿಜವನ್ನರಿದ ಯೋಗಿ ಅಂದ್ರೆ ಜ್ಞಾನ ಆಗಿರ್ತದೆ. ಆ ಶುದ್ಧ ಚೈತನ್ಯ ಸ್ವರೂಪವೇ ನಾನಿದ್ದೇನೆ ಅಂತ ಅವಾಗ ಜ್ಞಾನ ಆದದ್ದರಿಂದ ಇದೆಲ್ಲ ತೋರಿದಾಗೆ ಆದರೂ ಕೂಡ ಇದು ಮತ್ತದನ ಅನುಭವದಿಂದ ಅರಿದೊಡೆ ಪುಸಿಯಂದು ಇದೆಲ್ಲ ಸುಳ್ಳೈತಿ, ಇದೆಲ್ಲ ಸುಳ್ಳೈತಿ. ಅದಕ್ಕನ ಯಥಾ ಮುಹೂರ್ತೆ ಸ್ಯಾತ್ ಸಂವತ್ಸರ ಶತಭ್ರಮ ತಥಾ ಮಾಯಾವಿಲಾಸೋಯಂ ಜಾಯತೆ ಜಾಗೃತಿ ಭ್ರಮ ಅಂತ ಹೇಳ್ಕೊಂಡು ಬಂದ. ಹೆಂಗ ಒಂದ ಮುಹೂರ್ತ ಒಂದು 10-15 ನಿಮಿಷದಲ್ಲಿನ ಒಬ್ಬ ಬ್ರಹ್ಮಚಾರಿಗೆ ಮಕ್ಕಳು ಲಗ್ನ ಆಯ್ತು, ಮಕ್ಕಳು ಹುಟ್ಟಿದು, ಮೊಮ್ಮಕ್ಕಳು ಹುಟ್ಟಿದು, ಮರಿ ಮಕ್ಕಳು ತನ ಹುಟ್ಟಿಬಿಟ್ಟು ಕುರಿ ಹಿಂಡಿನ ಗತೆ ಆಗ್ಬಿಡ್ತು. ಹಿಂಗೆಲ್ಲ ಅವನಿಗೆ ತೋರಿದಾಗೆ ಆದರೂ ಕೂಡ ಆವಾಗ ಅದನ್ನ ಎತ್ತರ ಆದ ಕೂಡಲೇ ಮಿಥ್ಯ ಅಂತಾನ. ಮತ್ತು ಅವನಿಗೇನಾರ ಹಾನಿ ಮಾಡಿತೇನ ಅದ ಏನಿಲ್ಲ. ಹಂಗ ಅದರಂತೆ ಮಾಯಾ ವಿಲಾಸೋಯಂ ಜಾಯತಿ ಜಾಗ ಅದು ಒಂದು ಭ್ರಮ ಅದ, ಸ್ವಪ್ನ ಅನ್ನೋದು. ಹಂಗ ಈ ಮಾಯಾ ವಿಲಾಸ ಏನೈತಲ್ಲ, ಮಾಯಾ ಕಾರ್ಯವಾದ ಈ ದೇಹಾದಿ ಪ್ರಪಂಚ ಇದೆಯಲ್ಲ, ಇದನ್ನು ಒಂದು ಜಾಗೃತ ಭ್ರಮ ಐತಿ ಅಂತ ಹಿಂಗವ ತಿಳ್ಕೋತಾನ. ಆದ್ದರಿಂದ ಅವನಿಗೆ ಆವ ಕರ್ಮದ ಕಾಟ ಆಕತಿ. ಅಲ್ಲದೆ ಈ ಸಂಸಾರ ಮಿಥ್ಯ ಅನ್ನುವಲ್ಲಿ ನೆನಸಿನ ಕೆಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ ಅಂತನೂ ನಿಜಗುಂಡ್ರು ಹೇಳಿದ ಪ್ರಕಾರ ಇವು ಕನಸಿದ್ದಂಗೆ ಐತಿ ಇದು ಒಂದು ಅಂಥೇಳಿ ಅದ್ರ ಬಗ್ಗೆ ಅವ ತನಗೆ ದುಃಖದ ಪರಿಣಾಮ ಏನೂ ಆಗೋದಿಲ್ಲ. ಆದ್ದರಿಂದ ಹೀಗೆ ತಿಳ್ಕೊಂಡಂಥ ಜ್ಞಾನಿ ಪುರುಷನಿಗೆ ಆವ ಕರ್ಮದ ಕಾಟ ಅಂತ ಹೇಳ್ಕೊಂಡು ಬಂದಾರ. ಇನ್ನು ಮೇಲೆ ಈ ಜಗತ್ ಹೆಂಗೈತಿ ಅಂದ್ರೆ ಕನಸಿನ ಗತಿ ಐತಿ ಅಂತ ಹೇಳಿದ್ರ, ಇನ್ನು ನಾ ಹೆಂಗದೇನಿ ಅನ್ನೋ ತನ್ನ ಬಗ್ಗೆ ಅವನಿಗೇನು ಅನುಭವ ಜ್ಞಾನ ಇರ್ತದೆ ಅದನ್ನು 2ನೇ ನುಡಿಯಿಂದ ಹೇಳ್ತಾರೆ. ಧರೆ ಮೊದಲಾದ ಅಖಿಳ ಆವರಣಾತೀತ ಪರಮ ಈ ದೇಹಾದಿಗಳಿಗೆ ಅನ್ಯ ಜೀವ. ಪರಮಾತ್ಮ ಹೆಂಗದಾನು ಧರೆ ಮೊದಲಾದ ಅಖಿಳ ಆವರಣಾತೀತದನ. ಜೀವ ಹೆಂಗದಾನು ಈ ದೇಹಾದಿಗಳಿಗೆ ಅನ್ಯವಾಗ್ಯದಾನು. ಎರಡಾಗಿ ತೋರೆ ಅವ ಪರಮಾತ್ಮ ನಾ ಜೀವಾತ್ಮ ಅಂತ ಹಿಂಗ 2 ಭಾಗ ಬ್ಯಾರೆ ಬ್ಯಾರೆ ತೋರಿದರೂ ಕೂಡ ತದ್ಗತ ಗುಣ ನೇತಿಯಂ ಅಂದ್ರ ಆ 2ರಲ್ಲಿ ಶಿವಜೀವಂತಕ್ಕಂಥ ಇಬ್ಬರಲ್ಲಿ ಏನು ಗುಣ ಐತಲ್ಲ, ಗುಣ ಆ ಗುಣ ನೇತಿಯಂ. ಗುಣ ಅಂದ್ರೆ ಅವು ಸರ್ವಜ್ಞದನ, ನಾ ಕಿಂಚಿಜ್ಞದನಿ, ಅವ ಪರಿಪೂರ್ಣದನ, ನಾ ಪರಿಚ್ಛಿನ್ನದನಿ, ಇವೆಲ್ಲ ಗುಣಗಳಿವು. ಯಾಕಂದ್ರೆ ತ್ರಿಗುಣಾತ್ಮಕ ಮಾಯಿಂದ ಬಂದದ್ದು ಅವು. ಆದ್ದರಿಂದ ಇವಕೂರ್ನ ನೇತಿ ಅಂದ್ರೆ ತೆಗೆದು ಹೋಗ್ಬಿಟ್ರೆ, ಅವಕೂರ್ನ ತೆಗೆದು ಹೋಗ್ಬಿಟ್ರೆ, ನಾ ಹಿಂದೆ ಒಂದು ದೃಷ್ಟಾಂತ ಹೇಳಿದ್ವಿ. ಹೆಂಗ ಅವ ರಾಜ ಅದನ, ಒಬ್ಬ ಕುರಿ ಕಾಯವ. ಅವನದು ಕುರಿ ಹಿಂಡ, ಇವೊಂದು ಸೈನ್ಯ, 2 ಬಿಡೋದು. ಅವನ ರಾಜ ಪೋಷಾಕ, ಇವನು ಕಂಬಳಿ ಪಟಕ, ಇವು ಹಳಿ ಕೆರುವ ಬಡಿಗಿ ಇವೆಲ್ಲ ಇವಕೂರ್ನು ಬಿಡೋದು. ಇವು 2 ತೆಗೆದು ಬಿಟ್ಟು ಇಬ್ಬರನ್ನು ತಂದು ಇಲ್ಲಿ ಹಿಂಗೆ ನಿಂದಿಸ್ಬಿಟ್ರೆ, ಯಾರಪ್ಪ ಇವರು ಅಂತ ಕೇಳಿದ್ರೆ
ಅವರಿಬ್ರು ಮನುಷ್ಯರು ಅದಾರು ಅಂತ ಹೇಳ್ತಾರೆ ಮತ್ತೆ ಅದಲ್ಲ. ಮತ್ತು ಅವ್ರ ಸೈನ್ಯ ಮತ್ತು ಅವು ಕುರಿ ಹಿಂಡ ಮತ್ತು ಅವ್ರ ವೇಷಭೂಷ ಎಲ್ಲ ಸಹಿತವಾಗಿ ನಿಂದಿರಿಸಿದ್ರೆ ನೀವು ರಾಜ ಅದನು, ನೀವು ಕುರಿ ಕಾಯವದನು ಹಿಂಗೆ ಹೇಳ್ತಾರ. ಅದಕ್ಕೆ ಉಪಾಧಿಯ ಧರ್ಮಗಳನ್ನೆಲ್ಲ ತೆಗೆದು ಹೋಗದಾಗ ಮತ್ತು ಅಲ್ಲಿ ಎರಡಾಗಿ ತೋರಿ ತದ್ಗತ ಗುಣ ನೇತಿಯಂ ಪರಿಭಾವಿಸಿದೊಡೆ ಏಕಬೋಧ ರೂಪೆಂದು ಅಂತ ಹೇಳಿದರು. ಆವಾಗ ಪರಿಭಾವಿಸಿದೊಡೆ ಅಂದ್ರೆ ವಿಚಾರ ಮಾಡಿ ನೋಡಿದಾಗ ಅವರಿಬ್ಬರು ಬೇರೆ ಬೇರೆ ಅಲ್ಲ, ಏಕರೂಪ ಬೋಧ ರೂಪ ಒಂದೇ ಒಂದು ಜ್ಞಾನ ಸ್ವರೂಪ ಅಂತ. ಹೀಗೆ ಜ್ಞಾನ ಆದಂಥ ಯೋಗಿ ಅವನಿಗೆ ಯಾವ ಕರ್ಮದ ಕಾಟ ಅಂತ ಹಿಂಗೆ ಅಂದ್ರೆ ಪಂಚಭೂತ ಅಲ್ಲಿ ಏನಂದಾರು ಧರೆ ಮೊದಲಾದ ಅಖಿಳ ಆವರಣ ಅತೀತ ಅಂತ ಹೇಳಿದರು. ಪಂಚಭೂತಗಳು ಮಹತ್ವ ಪ್ರಕೃತಿ ಇವುಗಳಿಗೆ ಅತೀತನಾಗಿ ಪರಮಾತ್ಮನಿದ್ದಾನೆ. ಅದಕ್ಕೆ ಅಲ್ಲಿ ಧರೆ ಮೊದಲಾದ ಅಖಿಳ ವರ್ಣಾತೀತ ಪರಮ ಅಲಿತನ ಹಿಂಗ ಇದು ಒಂದು ಭಾಗ. ಇನ್ನ ಈ ದೇಹಾದಿಗಳಿಗೆ ಜೀವ ಇದೊಂದು ಭಾಗ. ಹಿಂಗ ಪದಚ್ಛೇದ ಮಾಡ್ಕೋಬೇಕು ಅದನ್ನು. ಅಂದ್ರೆ ಧರೆ ಅಂದ್ರೆ ಪಂಚಭೂತಾದಿ ಇವು ಭೂತಗಳು ಮತ್ತು ಪ್ರಕೃತಿ ಇವುಗಳಿಗೆ ಅತೀತನಾಗಿ ಆ ಪರಮಾತ್ಮ ಅದಾನು. ಮತ್ತಿವ್ ಜೀವಾತ್ಮ ಹೆಂಗದಾನು? ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಈ ಮೂರು ದೇಹಗಳಾಗಲಿ ಅಥವಾ ಈ ಮೂರು ದೇಹಗಳಿಗೆ ಅಂತರ್ಗತವಾಗಲ್ಪಟ್ಟಂತ ಪಂಚಕೋಶಗಳಾಗಲಿ ಇವು ಎಲ್ಲಕ್ಕೂ ನಾನು ಬ್ಯಾರೆ ಇದ್ದೇನೆ ಅಂತ ಜೀವನಲ್ಲಿ ಹೌದಲ್ಲ ವಾಚ್ಯವಾಗಿವೆಲ್ಲ. ಅವನಲ್ಲಿ ಧರೆ ಮೊದಲಾದವು ಅವು ವಾಚ್ಯವಾಗದವು. ಇವನಲ್ಲಿ ಈ ಮೂರು ದೇಹ ಪಂಚಕೋಶಗಳು ಇವು ಎಲ್ಲ ಈ ತೊಂಪದ ವಾಚ್ಯದಾವ್. ಅದಕ್ಕೆ ಇವು ನಾವು ಬೇರೆ ಅದೇನಿ ಅಂತ ಇವು ಈ ರೀತಿ ಮತ್ತು ಬೇರೆ ಅದೇನಂತ ತಿಳಿದಿರ್ತಾನಿಲ್ಲೋ ನಿಜವನ್ನು ಅರಿದು ಯೋಗಿ ಅಂದ್ರೆ ಮತ್ತು ಅವಕ್ಕೆ ಬೇರೆ ಅದೇನಂತ ತಿಳಿದಿರ್ತಾನೆ. ನಿಜ ಅರ್ಥಾನಂದ ಮಾಡಿದ್ರೆ ಇವು ಯಾವ ನಾ ಅಲ್ಲ ಸಚ್ಚಿದಾನಂದ ಆತ್ಮನ ಅದೇನ ತಿಳ್ಕೊಂಡಾನ. ಆದ್ದರಿಂದ ಹೀಗೆಂದು ಪರಮಾತ್ಮ ಜೀವಾತ್ಮರಿಬ್ಬರಿಗೆ ಆ ಭೇದ ಏನು ತೋರ್ತೈತಲ್ಲ ಎರಡಾಗಿ ತೋರೆ ಅಂದರೆ ಭೇದ ಏನು ತೋರ್ತೈತಿ ಅದು ಉಪಾಧಿ ಮೂಲಕವಾಗಿ ತೋರ್ತೈತಿ. ಆ ಪರಮಾತ್ಮನಿಗೆ ಇವೆಲ್ಲ ಧರೆ ಮೊದಲಾದವು ಉಪಾಧಿ ಅದಾವು ಮತ್ತು ಅಂದ್ರೆ ಕಾರಣ ಉಪಾಧಿ ಅದಾವು. ಇವು ಕಾರ್ಯ ಉಪಾಧಿ ಅದಾವು ದೇಹಾದಿಗಳು. ಆದ್ದರಿಂದ ಪರಮಾತ್ಮ ಜೀವಾತ್ಮರಲ್ಲಿ ಆ ಉಪಾಧಿ ಮೂಲಕವಾಗಿ ಇವು ಅವರ ಗುಣಗಳು ತೋರ್ತವ್ರ. ಗುಣ ಏನಪ್ಪ? ಸರ್ವಜ್ಞತ್ವ, ಕಿಂಚಿಜ್ಞತ್ವ, ಪರೋಕ್ಷ, ಅಪರೋಕ್ಷ, ಅವ ಪರಿಪೂರ್ಣ, ನಾ ಪರಿಚಿನ್ನ. ಹೀಗೆ ಇವೆಲ್ಲ ತೋರ್ತಾವ. ತೋರಿದ್ರು ಕೂಡ ತದ್ಗತ ಗುಣ ನೇತಿಯಂ ಅದನ್ನ ನೇತಿಗಳದ್ದು ಬಿಡಬೇಕು, ತೆಗೆದೊಗಿಬೇಕು. ಮತ್ತೆ ಆವಾಗ ನೇತಿಯಂ ಅಂದಾಗ ಅವು ತೆಗೆದೊಗದಾಗ ಅವು ಮಾಯಾ ಅವಿದ್ಯೆಗಳ ಮೂಲಕವಾಗಿ ತೋರ್ತಾವು. ಅಂದ್ರೆ ಕಾರ್ಯೋಪಾದಿರಯಂ ಜೀವ ಕಾರಣೋಪಾದಿ ಈಶ್ವರ ಕಾರ್ಯ ಕಾರಣತ್ವಾಮಿತ್ವ ಪೂರ್ಣಬೋಧೋ ಅವಶಿಷ್ಯತೆ ಅಂತ ಹೆಂಗೆ ಹೇಳೈತಿ ಆ ರೀತಿ ತೆಗೆದುಗದಾಗ ಆ ಪೂರ್ಣಬೋಧ ರೂಪ ನಿಜವಾದ ತನ್ನ ಸ್ವರೂಪ ಏನೈತಲ್ಲ ಅದು ಅದರಲ್ಲಿ ಇವು ಏನಾರ ಅದಾವೇನ ನಾ ಪರಿಚ್ಛಿನ್ನ ಅದೇನಿ ಅವ ಪರಿಪೂರ್ಣದನು, ನಾ ಅಲ್ಪಜ್ಞ ಅದೇನಿ ಅವ ಸರ್ವಜ್ಞ ಅದನು. ಹಿಂಗೇನ್ರ ಅದಾವ ನಾ ತೆಗೆದು ಉಗಿದ ಮೇಲೆ ಉಪಾಧಿ ಧರ್ಮಗಳನ್ನೆಲ್ಲ ನೇತಿಗಳದ್ ಬಿಟ್ಟ ಮೇಲೆ ಆವಾಗ
ಇವು ಯಾವೂ ಇರಂಗಿಲ್ಲ. ಅದಕ್ಕೆ ಅವ ಸರ್ವಜ್ಞದನು, ಜೀವನು ಅಲ್ಪಜ್ಞದನು. ಸರ್ವಜ್ಞ ಅನ್ನಲ್ಲಿ ಸರ್ವ ಅನ್ನೋದಿಟ್ಟು ತೆಗೆದು ಬಿಡೋದು, ಜ್ಞ ಇಡೋದಂಗ. ಇವು ಜೀವ ಅಲ್ಪಜ್ಞ ಅದಾನ, ಅಲ್ಪ ಅನ್ನೋದು ತೆಗೆದು ಬಿಡೋದು, ಜ್ಞ ಉಳಿತು. ಅಲ್ಲಿದ್ನೇ ಇಲ್ಲಿದ್ನಿ ತಡ್ಡು ಒಂದೋದ್ನಿ, ಹೌದಲ್ಲ? ಅವ ಪರಮಾತ್ಮ ಬೇಡ, ಹಿಂಗೆ ತಿಳ್ಕೊ. ಅವ ಪರಮಾತ್ಮ ಅದಾನು, ನಾನು ಜೀವಾತ್ಮ ಅದೇ, ಹಿಂಗೈತಿ. ಆ ಪರಮ ಅನ್ನೋದು ತೆಗಿ, ಆತ್ಮ ಅನ್ನೋದು ಇಡಲ್ಲಿ. ಪರಮಾತ್ಮ, ಪರಮ ಆತ್ಮ, ಪರಮಾತ್ಮ. ಪರಮ ಅನ್ನೋದು ತೆಗೆದು ಬಿಡು, ಆತ್ಮ ಅನ್ನೋದಾಗ್ತು ಇಡಲಿ. ಜೀವಾತ್ಮನಲ್ಲಿ ಜೀವ ಆತ್ಮ, ಜೀವ ಅನ್ನೋದು ತೆಗಿ, ಆತ್ಮ ಅನ್ನೋದಿಡು. ಆತ್ಮ ಆತ್ಮ ಏಕಮೇವ, ಒಂದಾದ, ಹೌದಲ್ಲ? ಹಿಂಗ ಆ ಅಖಂಡ ಚೈತನ್ಯ ಒಂದ ಉಳಿತೈತಿ. ಹಿಂಗೆಲ್ಲ ಅವಕ್ಕನ್ನು ತೆಗೆದು ಬಿಟ್ರೆ, ವಿಶೇಷಣಗಳನ್ನು ತೆಗೆದು ಬಿಟ್ಟಾಗ ಈ ರೀತಿ ಅಖಂಡ ಚೈತನ್ಯ ಒಂದೇ ಉಳಿತದ. ಅದು ತತ್ವ ಪದಗಳ ಲಕ್ಷ್ಯ ರೂಪವಾದ ಇಂಥ. ಅದಕ್ಕೆ ಏನಂದ್ರೆ ಅವರು ಏಕಬೋಧ ರೂಪೆಂದು. ಇದು ಯಾವಾಗ ಪರಿಭಾವಿಸಿದೊಡೆಯತೆ. ಪರಿಭಾವಿಸಿದೊಡೆ ಅಂದ್ರೆ ವಿಚಾರ ಮಾಡಿದಾಗ ಇದು ಬೇರೆ ಬೇರೆ ಅಕ್ಕವ್ಯವು. ಯಾಕ ವಾಚಾರ್ಥದಲ್ಲಿ ಕೂಡ್ಕೊಂಡದಾವ ಅಂದಮೇಲೆ ಅದಕ್ಕೆ ಪರಿಭಾವಿಸಿದೊಡೆ. ಅದನ್ನ ವಿಚಾರ ಮಾಡಿ ನೋಡಿದಾಗ ಹಿಂಗ ಅದು ಬೇರೆ ಇದು ಬೇರೆ, ಅದನ್ನು ತೆಗೆದುಬೋದು, ವಿರೋಧಿ ಆದದನ್ನು ತೆಗೆದುಬೋದು, ಅವಿರೋಧಿ ಆದದ್ದು ಗ್ರಹಣ ಮಾಡೋದು, ಹಿಂಗೆ ವಿಚಾರಪೂರ್ವಕ ಇದನ್ನೆಲ್ಲ ಮಾಡೋದು. ಮಾಡಿದ ಮೇಲೆ ಅವಾಗ ಏನು ಉಳಿತದೆ? ಏಕಬೋಧ ರೂಪೆಂದು ಅಂತ ಹೇಳಿದ್ರೆ ಆವಾಗ ಬರೀ ಕೇವಲ ಅದು ಜ್ಞಾನ ಸ್ವರೂಪ ಉಳಿತೈತಿ ಅಂತ ಹೇಳ್ಯಾರ. ಅಂದ್ರ ಜ್ಞಾನ ಮಾತ್ರಂ ಪರಂ ಬ್ರಹ್ಮ ಪರಮಾತ್ಮೇಶ್ವರ ಪುಮಾನ್ ದೃಶ್ಯಾದಿಭಿ ಪೃಥಕ್ ಭಾವೈ ಭಗವಾನ್ ಏಕ ಈಯತೆ ಅಂತ ಹೇಳ್ಕೊಂಡ್ಬಂದಾರ. ಅದು ಜ್ಞಾನ ಮಾತ್ರಂ ಏಕ ಬೋಧ ರೂಪ ಅಂತ ಇಲ್ಲಿ ಹೇಳ್ಯಾರಲ್ಲ. ಬೋಧ ಅಂದ್ರೇನು? ಜ್ಞಾನ. ಅದಕ್ಕೆ ಅದು ಜ್ಞಾನ ಮಾತ್ರಂ ಪರಂ ಬ್ರಹ್ಮ. ಜ್ಞಾನ ಸ್ವರೂಪ ಅರ್ಥ ಆಯ್ತದ. ಅದಕ್ಕೆ ನಾವು ಬೇರೆ ಬೇರೆ ಹೆಸರಿಟ್ಟೇವೆ. ಪರಂ ಬ್ರಹ್ಮ, ಪರಮಾತ್ಮ, ಈಶ್ವರ, ಪುಮಾನ್ ಅಂದ್ರೆ ಆದಿ, ಏನೇನರ ಅನ್ನು. ಅದಕ್ಕೆ ದ್ಯಾಮೋವರ ಅನ್ನು ಏನಂತ ಅನ್ನು, ಹೌದಿಲ್ಲ? ಅದಕ್ಕಾಗಿ ಈ ರೀತಿ ಅದು ಏಕ ಬೋಧ ರೂಪೆಂದು ಅಂತ ಹೇಳಿದ್ರಿಂದ ಇಂಥ ಜ್ಞಾನ ಸ್ವರೂಪವಾದ ಚೈತನ್ಯ ಸ್ವರೂಪ ಒಂದೇ ಪರಬ್ರಹ್ಮವೇ ಏನು ಉಳಿತೈತಲ್ಲ, ಅದೇ ನಾನೆಂಬ ನಿಶ್ಚಯ ಜ್ಞಾನವುಳ್ಳಂತ ಅವ ನಿಜವನ್ನು ಅರಿದ ಯೋಗಿ ಹಿಂಗ ತಿಳ್ಕೊಂಡಿರ್ತಾನ ತನ್ನನ್ನು. ಅದಕ್ಕೆ ನಿಜವನ್ನು ಅರಿದ ಯೋಗಿ ಅಂದಾರ. ಅವಾಗ ನಿಜ ಅಂದ್ರೆ ಖರೆ ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ತಿಳ್ಕೊಂಡನು. ಆದ್ದರಿಂದ ಅವನಿಗೆ ಆವ ಕರ್ಮದ ಕಾಟಪ ಅಂತ ಕೇಳಿದ್ದಾರೆ. ಏನ ಮ್ಯಾಲೆ? ಮೂರನೇ ನುಡಿ. ಮೂರನೇ ನುಡಿಯಲ್ಲಿ ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂಧವಿಲ್ಲ, ಅವಿರನಾಗಿ ಬೇರೆ ಇದಲ್ಲ ಎಂಬಿಲ್ಲ, ಹವಣಿಸಲಿಲ್ಲ ಅಖಂಡಿತಮಾಗಿ, ತನಗೆ ಸಂಭವವಿಲ್ಲ ಗುರು ಶಂಭುಲಿಂಗ ತಾನಾಗಿ ಅಂದ್ರ. ಇದ್ರಾಗ ಹೆಂಗ ಇದು ಮಾಡ್ಕೋಬೇಕು ಅಂತ ಕೇಳಿದ್ರೆ, ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂಧವಿಲ್ಲ ಅಂತ ಇಲ್ಲಿತನ ಅದನ್ನು ತಗೊಂಡ್ ಬಂದು ಅಲ್ಲಿ ನಿಂದಿರ್ಬೇಕು. ಇದು ಒಂದು ವಾಕ್ಯ. ಏನು? ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂಧವಿಲ್ಲ ಅಂದ್ರೆ
ರವಿ ಅಂದ್ರೆ ಸೂರ್ಯ. ಉದಾಹರಣೆ ಕೊಟ್ಟರು ಸೂರ್ಯ ಅಂತ. ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಅಂದ್ರೆ ಬಂಧವಿಲ್ಲ. ಆ ರವಿ ಅಂತಕ್ಕಂಥ ಸೂರ್ಯ ಈ ಜಗತ್ತಿನ ಸೂರ್ಯನ ಉದ್ದೇಶ ಮಾಡಿಕೊಂಡನ ಜಗತ್ತಿನ ಕರ್ಮಗಳೆಲ್ಲ ನಡೀತಾವ. ಜಗತ್ತಿನಲ್ಲಿ ಕರ್ಮಗಳು ನಡಿಬೇಕಾದ್ರೆ ಸೂರ್ಯನ ಉದ್ದೇಶ. ಸೂರ್ಯ ಉದಯ ಆದ ಅಂದ ಕೂಡಲೇನ ಆವಾಗ ಒಕ್ಕಲಿಗೆ ಹೊಲಕ್ಕೆ ಹೊರಡೋದು, ಕಾಗಿ ಗುಬ್ಬಿ ತಮ್ಮ ಮನೆಯಿಂದ ತಮ್ಮ ಹೊಟ್ಟೆ ಹೊರಬಿಗಾಗಿ ಅವು ಹೊರಡೋದು, ಹೌದಿಲ್ಲ? ಇವರು ಸಾಧಕರು ಋಷಿ ಮುನಿಗಳು ಇವರು ತಮ್ಮ ಪೂಜಾ ಪಾಠ ನೇಮ ನಿಷ್ಠಾ ಜಪ ತಪ ಅವು ಸ್ನಾನ ಪಾನ ಅವು ಇವು ಶುರು ಮಾಡಿಬಿಡ್ತಾರೆ, ಹೌದ? ಹಿಂಗೆ ಆಮೇಲೆ ಮುಂದೆ ಸೂರ್ಯೋಸ್ತಂಗತಃ ಅಂದಾಗ ಅನುಕೂಲಿನ ಮಾತ. ಆವಾಗ ಅವು ಎಲ್ಲ ತಮ್ಮ ಗೂಡಿಗೆ ಸೇರೋದು. ಇವರೆಲ್ಲ ಬಂದು ತಮ್ಮ ದೊಡ್ಡ ಗೂಡು ನಾವು ಮನಿ ಅದಾವಲ್ಲ ಅವು ಸೇರೋದು ಇವ್ರು. ಹಿಂಗೆಲ್ಲ ಅವ್ರ ಮತ್ತೆ ಇವರು ಸಾಯಂಕಾಲ ಮತ್ತು ಮಂದಿರದಲ್ಲಿ ಗಂಟಿ ಬಾರ್ ಪೂಜಾ ಮಾಡು, ಮತ್ತು ಸ್ನಾನ ಪಾನ ಮಾಡ್ಕೋಬೇಡ, ಪೂಜಾ ಪಾಠ ಮಾಡು, ಜಪ ತಪ ಏನು ಮಾಡ್ತೀವಿ, ಮತ್ತು ಸಂಧ್ಯಾ ವಂದನೆ ಅದು ಅಂದಾಗ ಮತ್ತೆ ಅಲ್ಲಿ ಆವಾಗ ಸಾಯಂಕಾಲದ ಇವು ನಡೀತಾವ. ಆದ್ರೆ ಇವಕ್ಕೆ ಏನಾರ ಸಂಬಂಧ, ಆ ಸೂರ್ಯ ಸಂಬಂಧ ಐತೆ ಇದಕ್ಕೆ? ಏನು ಸಂಬಂಧ ಅದ? ಮತ್ತು ಈ ಸೂರ್ಯ ಉದಯ ಆದಂದ್ರೆ ಇವ್ರು ತಮ್ಮ ಕೆಲಸ ಶುರು ಮಾಡ್ತಾರೆ. ಯಾರು? ಇವರೆಲ್ಲ ಹೊಲ ಮನೆ ಇವರೆಲ್ಲ ಉದ್ಯೋಗ ಮಾಡೋರೆಲ್ಲ. ಮತ್ತು ಸೂರ್ಯ ಅಸ್ತ ಆದಂದ್ರೆ ಅವ್ರು ತಮ್ಮ ಕೆಲಸ ಶುರು ಮಾಡ್ತಾರೆ. ಇವ್ರು ಪುಣ್ಯಕರ್ಮ ಮಾಡೋರೆಲ್ಲ ಇವರು ಹಿಂಗೆ ಚಾಲು ಮಾಡ್ತಾರೆ. ಸೂರ್ಯ ಅಸ್ತ ಆದ ಮುಳುಗಿದ ಅಂದ್ರೆ ಆ ರಾತ್ರಿ ಏನೇನು ಕೆಟ್ಟ ಕೆಲಸ ಮಾಡೋವೆಲ್ಲ ಅವು ಚಾಲು ಆಗ್ತಾವ. ತುಡುಗು ಮಾಡವ ತುಡುಗಿಗೆ ಹೋಗ್ಕನವ, ಹೌದಿಲ್ಲ? ಮತ್ತು ರಾತ್ರಿನೇ ಅವಾಗ ತುಡುಗಾದ ಸಾಸುದಿಲ್ಲ. ಹೀಗೆಲ್ಲ ಇವೆಲ್ಲ ಮಾಡಿದ್ದು ಇವರು ಅಸ್ತಂಗತ ಆದಮೇಲೆ ಮಾಡುವ ಪಾಪ ಕಾರ್ಯಗಳು ಸೂರ್ಯಗೆ ಸಂಬಂಧ. ಏನು ಸೂರ್ಯ ಉದಯ ಆದಮೇಲೆ ಆಗತಕ್ಕಂಥ ಪೂಜಾ ಪಾಠ ಧ್ಯಾನ ಇವು ಪುಣ್ಯಕರ್ಮಗಳು ಆ ಸೂರ್ಯ ಸಂಬಂಧ ಅದಾವೇನು? ಇಲ್ಲ. ಹಂಗ ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂಧವಿಲ್ಲ. ಹಂಗ ಇವನು ಯಾವ ನಿಜವನರಿದ ಯೋಗಿ ಇವನು ಕೂಡ ಈ ಕರ್ಮಗಳು ಏನಾಗತಾವಲ್ಲ, ಈ ಲೌಕಿಕ ಕರ್ಮಗಳಾಗ್ತಾವ, ವೈದಿಕ ವ್ಯವಹಾರಗಳಾಗ್ತಾವ, ಇವು ಎಲ್ಲಕ್ಕೂ ಅವ ಸಾಕ್ಷಿ ರೂಪದಿಂದ ಇರ್ತಾನು. ಆದ್ದರಿಂದ ಸಾಕ್ಷಿ ರೂಪ ಇರ್ತಾನ ಅಂದ ಮೇಲೆ ಬಂಧವಿಲ್ಲ. ಕರ್ಮನ ಬಂಧಕ್ಕೆ ಕಾರಣದಾವ್. ಕರ್ಮನ ಬಂಧಕ್ಕೆ ಕಾರಣದಾವ್. ಮತ್ತ ಆ ಕರ್ಮಗಳ ಇವಂಗ ಸಂಬಂಧ ಇಲ್ಲ ಅಂದ ಮೇಲೆ ಮತ್ತ ಯಾಕಂದ್ರೆ ಮೂಲ ಕರ್ಮ ಕಾಯ ವಾಚ ಮನಸ್ಸಿನಿಂದ ಆಗ್ತಾವ, ಹೌದಾ? ಆ ಕಾಯ ಅಂದ್ರೆ ದೇಹದಿಂದ ಆಗೋದು, ಮತ್ತು ವಾಚ ಅಂದ್ರೆ ವಾಣಿಯಿಂದ ಆಗೋದು, ಮನಸ್ಸಿನಿಂದ ಆಕ್ಕಾವು. ಇವು ಮೂರು ನಾ ಅಲ್ಲ ಅಂತ ತಿಳ್ಕೊಂಡ ನಾವು, ಹೌದಲ್ಲ? ದೇಹನ ಅಲ್ಲ ಅಂದಮೇಲೆ ದೇಹದಿಂದ ಆಗುವ ಕಾರ್ಯ ನನಗೇನು ಸಂಬಂಧ? ಈ ವಾಣಿನ ಅಲ್ಲ ಅಂದಮೇಲೆ ಅದರಿಂದ ಆಗ್ತಕ್ಕಂಥ ಒಬ್ಬರಿಗೆ ಸ್ತುತಿ ಮಾಡಿದ್ರೆ ಪುಣ್ಯ ಬರ್ತೈತಿ, ಬೈದಂದ್ರೆ ಪಾಪ ಬರ್ತೈತಿ. ಈ ಕರ್ಮ ನನಗೇನು ಸಂಬಂಧ ಅದು? ಮತ್ತು ಮನಸ್ಸೂ ನಾ ಅಲ್ಲ. ಮತ್ತು ಅಂದಮೇಲೆ ಇವುಗಳಿಂದ ಆಗ ಆ ಕರ್ಮ ನನಗೇನು ಸಂಬಂಧ ಅಂದಮೇಲೆ ಆ ಕರ್ಮದಿಂದ ಆಗತಕ್ಕಂಥ ಬಂಧವಿಲ್ಲ ಇವನಿಗಿಲ್ಲ.
ಉಳಿದ ಅಜ್ಞಾನಿ ಇವು ಒಟ್ಟಕ್ಕೂ ಬಂಧನಕ್ಕೆ ಒಳಗಾಕೋತ ಹೋಗ್ಬಿಡ್ತಾನೆ. ಹೆಂಗ ಕರ್ಮ ಜಾಲದೊಳು ಸಿಲ್ಕಿ ತಿಳ್ಕಿ ಅಲ್ಲಿ ಸಿಕ್ಕೊಂಡು ಬಿಟ್ಟಿರ್ತಾನ. ಎಕಡೆ ಹೋದ್ರು ಅದು ಕಾಲಿಗೆ ಸುತ್ತಕೋತ ಹೋಗ್ಬಿಡ್ತೈತಿ. ಬೇಡ ರೇಷ್ಮೆ ಹುಳದ ಗತೆ ಸುತ್ತಿ 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 ತನ್ನ ಪೂರ ಬಂಧನಕ್ಕೆ ಒಳಗೆ ಮಾಡ್ಕೋತಾನ. ಕರ್ಮವೇ ಕಾರಣ. ಆದ್ದರಿಂದ ಈ ರೀತಿ ಅವ ಬಂಧನಕ್ಕೆ ಒಳಗಾಗ್ತಾನ ಅಜ್ಞಾನಿ. ಆ ರೀತಿ ಇವನು ಆ ಕರ್ಮಗಳಿಂದ ಈ ನಿಜವನ್ನು ಅರಿದ ಯೋಗಿಗೆ ಬಂಧ ಇಲ್ಲ ಅಂತ ಹೇಳ್ಯಾರ. ಹೌದಿಲ್ಲ? ಇನ್ನ ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂಧವಿಲ್ಲ. ಇನ್ನು ಮುಂದೇನೋ ಅವಿರಳನಾಗಿ ಬೇರೈದಲ್ ಇಂಬಿಲ್ಲ. ಇಲ್ಲಿ ತನ ಏನದು? ಅವಿರಳನಾಗಿ ಬೇರೈದಲಿಂಬಿಲ್ಲ. ಅವಿರಳನಾಗಿ ಅಂದ್ರ ಅವ ಪರಿಪೂರ್ಣದಾನ ಅಂದ ಮೇಲೆ ಬೇರೆ ಐದಲ್ಲಿ ಇಂಬಿಲ್ಲ. ಮತ್ತೊಂದು ಕಡೆ ಎಲ್ಲಿಗೆ ಹೋಗ್ಬೇಕಪ್ಪ ಅವ ಇನ್ನ? ಅಂದ್ರ ಪರಿಚ್ಛಿನ್ನ ಇದ್ರ ಅದು ಇಲ್ಲಿದು ಅಲ್ಲಿಗೆ ಹೋಗ್ಬೇಕು. ಯಾಕ ಇಲ್ಲೇ ಇದ್ದ ಅಲ್ಲಿಗೆ ಹೋಗೋದು. ಈಗ ಹಿಂಗ ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು ನಡಿತೈತಿ. ಪರಿಪೂರ್ಣ ವಸ್ತುನ ಅಂದ ಮೇಲೆ ಅದನ್ನ ಹೇಳಿದ್ನಲ್ಲ ಹಿಂದಕ್ಕೆ, ಒಂದು ಬಾಟ್ಲಿ ಒಳಗೆ ಪೂರಾ ನೀರು ತುಂಬಿ, ಅರ್ಧ ಬಾಟ್ಲಿ ನೀರು ತುಂಬಿ ಆ ಬಾಟ್ಲಿ ಹಿಂಗ ಬೂಚ ಮ್ಯಾಲ ಇದ್ದದನ್ನ ಕೆಳಗೆ ಮಾಡ್ರಿ. ಆ ನೀರೆಲ್ಲ ಯಾವ್ದಕ್ಕೆ ಬರ್ತಾವ? ಈ ಕಡೆ ಕಂಠದ ಕಡೆ ಬರ್ತಾವ. ಅದ್ರ ಬಾಟ್ಲಿ ಬಾಯಿ ಕಡೆ ಬರ್ತಾವ, ಕಂಠದ ಕಡೆ. ಅದನ್ನ ಬೂಚ್ ಹಾಕಿ ಇದು ಮಾಡೈತಿ. ಮತ್ತ ಅದನ್ನ ಹಿಂಗ್ ತಿರುವಿ ಹಿಂಗ ಮತ್ತ ಬೂಚ್ ಮ್ಯಾಲಿ ಈ ಹಿಡ್ದಾಗ ಈ ತಳದ ಕಡೆ ಬರ್ತಾವ. ಹೌದಲ್ಲ? ಯಾಕಂದ್ರ ಅವು ಅರ್ಧ ಥೋಡೆ ಅದಾವ ಅಂತೇಳಿ ಈ ಕಡಿದ ಆ ಕಡೆ ಈ ಕಡೆ ಹಿಂಗ್ ಬರೋದು ಹೋಗೋದು ಮಾಡ್ತಾವ. ಪೂರಾ ಅದ್ರ ಕುತ್ತಿಗೆ ಮಠ ಬೂಚಿನ ತನಕನೂ ಪ್ಯಾಕ್ ಪೂರಾ ನೀರು ತುಂಬಿ ಅದಕ್ಕೆ ಬೂಚ್ ಹಾಕಿ ಆ ಬಾಟ್ಲಿ ಹಿಂಗ ಮಾಡ. ಏನಾರ ಹಾಕತ್ತೇನು? ಏನಾಗಲ್ಲ. ಬೇಡ, ಹಿಂಗ ಮಾಡ. ಹೆಂಗ ಮಾಡಿದ್ರು ತಲೆ ತಳಕ್ ಮಾಡು, ಬುಡ ಮೇಲೆ ಮಾಡು, ಹೆಂಗ ಮಾಡಿದ್ರು ಅದು ನೀರು ಅಳಗಾಡಂಗೆ ಇಲ್ಲ. ಅದು ಹೆಂಗೈತಿ ಹಂಗ ಪ್ಯಾಕ್ ಹಂಗ ಇರ್ತೈತಿ. ಯಾಕಂದ್ರ ಪರಿಪೂರ್ಣ ಐತೆ. ಹಂಗ ಇವ ಆತ್ಮ ಸ್ವರೂಪದ ದೃಷ್ಟಿಯಿಂದ ಅವ ಪರಿಪೂರ್ಣ ಎಲ್ಲ ಕಡೆಗೂ ತುಂಬಿಕೊಂಡು ಪ್ಯಾಕ್ ಆಗ್ಯಾನ. ಹಂಗ ನೀರಿನ ಗತೆ ಅಂದಮೇಲೆ ಮತ್ತೆ ಎಲ್ಲಿ ಹೋಗೋದು ಎಲ್ಲಿ ಬರೋದು? ಬೇರೆ ಇದಲ್ ಇಂಬಿಲ್ಲ ಅಂತ ಹೇಳ್ಯಾರ ಅವರು. ಅದಕ್ಕೆ ಎಲ್ಲಿಗೆ ಹೋಗೋದು ಬರೋದು ಇಲ್ಲ. ಅದಕ್ಕೆ ಯಾವ ಲೋಕಕ್ಕಾಗಲಿ ಯಾವ ಜನ್ಮಕ್ಕಾಗಲಿ ಅವ ಹೋಗೋದು ಬರೋದು ಮಾಡ್ತಾನೆ ಏನಂದ್ರೆ ಇಲ್ಲ. ಯಾಕಂದ್ರೆ ಅಲ್ಲಿ ಮೊದಲು ಅದಾನವ. ಹೀಗೆ ಅದಕ್ಕೆ ಬೇರೆ ಇದಲ್ಲಿ ಇಂಬಿಲ್ಲ ಅಂತ ಹೇಳಿದ್ರು. ಮುಂದೇನಂದಾರು ಅಂದರೆ ಹವಣಿಸಲಿಲ್ಲ ಅಖಂಡಿತಮಾಗಿ ಅಂದ. ಅಂದ್ರೆ ಅದನ್ನು ಸ್ವಲ್ಪ ಅನ್ವಯ ಮಾಡ್ಕೋಬೇಕು. ಅಂದ್ರೆ ಅಖಂಡಿತಮಾಗಿ ಹವಣಿಸಲಿಲ್ಲ ಹಿಂಗ್ ಮಾಡ್ಕೋಬೇಕು. ಅಖಂಡಿತಮಾಗಿ ಹವಣಿಸಲಿಲ್ಲ. ಅಖಂಡಿತಮಾಗಿ ಅಂದ್ರೆ ಅವ ಅಖಂಡ ಅದಾನ ಅಂತೇಳಿ ಹವಣಿಸಲಿಲ್ಲ ಅಂದ್ರೆ ಆಳ್ತಿಗೆ ಬರಲಿಲ್ಲ. ಅಖಂಡವಾಗಿ ಅಲ್ಲಪ್ಪ, ಅಲ್ಲೊಂದು ಸೀಮಿಗಲ್ಲು ಹಾಕಿತ್ತು ಅಂದ್ರ ಅದನ್ನ ಅಲ್ಲಿ ಅಳತಿ ತಗೊಳಕ ಬರ್ತೈತಿ. ಇಲ್ಲಿದು ಆ ಕಲ್ಲು ತನಕ ಇಷ್ಟು ಫೂಟ್ ಐತಿ, ಆ ಕಲ್ಲದಿಂದ ಮುಂದಿನ ಸೀಮಿಗಲ್ ತನ ಈಸ್ಟ್ ಫೂಟ್ ಐತಿ ಅಂತ ಹವಣಕ್ಕಂದ್ರ ಅಳತಿಗೆ ಇವು ಬರ್ತಾವ. ಹಿಂಗ ಅಳತಿ ಮಾಡ್ಲಾಕ್ ಬರ್ತಾವ. ಎಲ್ಲ ಸೀಮಿಗಲ್ಲ ತಗೋದು ಹಾಕೊಂಡಿದ್ರ ಹೆಂಗಾರ ಅಳಿಯೋದಿಲ್ಲ. ಏನು ಇಟ್ಟು ಅಟ್ಟು ಐತೆ ಅಂತ ಅಳಿಲಾಕ ಬರ್ತೈತಿ?
ಯಾವ ದೇಶ, ಅದಕ್ಕೆ ಯಾವುದಕ್ಕೆ ದೇಶದಿಂದ ಅಂತಿಲ್ಲ, ಕಾಲದಿಂದ ಅಂತಿಲ್ಲ, ವಸ್ತುವಿನಿಂದ ಅಂತಿಲ್ಲದ ವಸ್ತುವಿನ ಅಳೆ ಅಂದ್ರೆ ಹೆಂಗೆ ಅಳೆಯೋದು ಅಂದ್ರೆ, ಈಗ ಆಕಾಶ ಎಲ್ತಾನ ಐತಿ ಒಂದ್ ಜರ ಮಾಪ್ ಮಾಡ್ಕೊಂಡು ಬಾರಪ್ಪ ಅಳ್ಕೊಂಡು ಬಾ ಅಂದ್ರ ಇವನು ಯಪ್ಪ ಎಲ್ಲಿದ ಅದನ್ನ ಹೆಂಗೆ ಅಳಿಲಕ್ ಬರ್ತೈತೆ ನಮಗೆ? ಹೌದಲ್ಲ? ಆದ್ದರಿಂದ ಅದಕ್ಕಲ್ಲಿ ಹವಣಿಸಲಿಲ್ಲ, ಅಖಂಡಿತಮಾಗಿ ಹವಣಿಸಲಿಲ್ಲ. ಅವ ಅಖಂಡದನು, ಅಖಂಡ ಇದ್ದದ್ರಿಂದ ಅಳತೆಗೆ ಬರೋದಿಲ್ಲ ಅಂತ ಹೇಳ್ಯಾರ. ಆದ್ದರಿಂದ ಇಷ್ಟೇ ಅಷ್ಟೇ ಅಂತ ಅಳತಿ ಅಲ್ಲಿ ಇಲ್ಲ. ಮತ್ತ ಮುಂದೆ ಏನಂದಾರು ಅಂದ್ರೆ, ಗುರು ಶಂಭುಲಿಂಗ ತಾನಾಗಿ ತನಗೆ ಸಂಭವವಿಲ್ಲ, ಗುರು ಶಂಭುಲಿಂಗ ತಾನಾಗಿ ಅಂತ ಆಯ್ತು ಮುಂದೆ. ಅಂದ್ರೆ ತನಗೆ ಸಂಭವವಿಲ್ಲ ಗುರು ಶಂಭುಲಿಂಗ ತಾನಾಗಿ ಅಂತ ಇದೊಂದು ಭಾಗ ಬೇರೆ ಮಾಡ್ಕೋಬೇಕು. ಅದ್ರಾಗ ಅನ್ವಯ ಮಾಡ್ಕೊಳ್ಳೋದೇನು, ಗುರು ಶಂಭುಲಿಂಗ ತಾನಾಗಿ ತನಗೆ ಸಂಭವವಿಲ್ಲ ಅಂದ್ರೆ ಅದು ಕರ್ತೃ ಕರ್ಮ ಕ್ರಿಯಾಪದ ಪ್ರಕಾರ ಕನ್ನಡದಲ್ಲಿ ಅದು ಅರ್ಥ ಮಾಡಲಿಕ್ಕೆ ಬರ್ತೈತೆ. ಅಂದ್ರ ಗುರು ಶಂಭುಲಿಂಗವೇ ತಾನಾಗಿ ತನಗೆ ಸಂಭವವಿಲ್ಲ. ಆ ಗುರು ಶಂಭುಲಿಂಗವೇ ತಾನಾಗಿ ಅಂದಮೇಲೆ ಆ ಪರಮಾತ್ಮನ ತಾನಾಗಿ ಬಿಟ್ಟನ. ಪರಮಾತ್ಮನೇ ತಾನಾದ ಮೇಲೆ ಸಂಭವವಿಲ್ಲ, ತನಗೆ ಸಂಭವವಿಲ್ಲ ಅಂತ ಹೇಳಿದ್ರೆ, ತನಗೆ ಸಂಭವವಿಲ್ಲ ಅಂದ್ರೆ ತನಗ ಸಂಭವ ಅಂದ್ರೆ ಭಗವದ್ಗೀತಾ ನೋಡಿ ಹೇಳ್ತೈತೆ ಏನು, ಸಂಭವಾಮಿ ಯುಗೆ ಯುಗೆ ಅಂತ ಹೇಳೋಣ. ಸಂಭವ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಸಂಭವಾಮಿ. ನಾನು ಪ್ರತಿಯುಗದಲ್ಲಿ ಸಂಭವಾಮಿ ಅಂದ್ರೆ ಹುಟ್ಟಿ ಬರುತ್ತೇನೆ ಅಂತ ಹೇಳ್ಯಾನ. ಅದಕ್ಕೆ ಗುರು ಶಂಭುಲಿಂಗ ತಾನಾಗಿ ಸಂಭವ ಇಲ್ಲ, ಸಂಭವ ಇಲ್ಲ. ಆ ಸಂಭವ ಅಂದ್ರೆ ಜನ್ಮ ಹುಟ್ಟಿ ಬರೋದಿಲ್ಲ. ಆ ಪರಮಾತ್ಮನ ತಾನಾಗಿ ಅಂದ್ರೆ ಪರಮಾತ್ಮ ಹುಟ್ಟೋದು ಸಾವುದು ಐತೆ ನಾವಾಗ ಐತೇನ ಇಲ್ಲ. ಮತ್ತ ಇವ ಪರಮಾತ್ಮ ಸ್ವರೂಪವೇ ಆಗಿಬಿಟ್ಟ ಮೇಲೆ ಹುಟ್ಟೋ ಸಾವುದು ನಿಮಗೆ ಐತಿ. ಈ ರೀತಿ ನಾನು ಪರಮಾತ್ಮ ಸ್ವರೂಪವೇ ಆಗಿಬಿಟ್ಟೀನಿ, ಆ ಗುರು ಶಂಭುಲಿಂಗವೇ ನಾನಾಗಿದ್ದರಿಂದ ನನಗ ಸಂಭವವಿಲ್ಲ ಅಂದ್ರೆ ಆ ಜನ್ಮ ಮರಣದ ಸಂಬಂಧವೇ ಇಲ್ಲ ಅಂತ ಈ ರೀತಿ ತಿಳ್ಕೊಂಡು ಬಿಟ್ರಿ ತಾನ. ಈ ರೀತಿ ಹುಟ್ಟು ಸಾವುಗಳು ತನಗೆ ಎಂದೂ ಇಲ್ಲ ಅಂತ ಹೇಳಿ ತಿಳ್ಕೊಂಡಂತ ಜ್ಞಾನ ಯೋಗಿಯ ನಿಶ್ಚಯ ಹಿಂಗಿರ್ತದೆ. ನಾ ಹುಟ್ತೀನಿ ಸಾಯ್ತೀನಿ ಅಂತ ಇರ್ತದಾನೆ, ಇರಂಗಿಲ್ಲ. ಅಂದ ಮೇಲೆ ಅವನಿಗೆ ಆವ ಕರ್ಮದ ಕಾಟ. ಯಾಕ ಹಿಂಗ ಅರ್ಧ ಅಂದ್ರೆ ಅವ ನಿಜವನ್ನು ಅರಿದ ಯೋಗಿ. ಈ ರೀತಿ ನಿಜವನ್ನು ಅರಿತಂತ ಯೋಗಿಗೆ ಆವ ಕರ್ಮದ ಕಾಟ. ಯಾವ್ದರ ಕರ್ಮದ ಕಾಟ ಆಕತೇನ? ಯಾಕಂದ್ರೆ ಇವು ಎಲ್ಲಕ್ಕೂ ಅವ ಸಾಕ್ಷಿ ಅದ. ಇವೆಲ್ಲಕ್ಕೂ ಎಲ್ಲ ಸಾಕ್ಷಿಯಾಗಿ ಅಲ್ಲೇ ಮೊದಲ ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಅಂತ ಹೇಳ್ಯಾರ. ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಅಂದ್ರೆ ಎಲ್ಲಕ್ಕೂ ಸಾಕ್ಷಿಯಾಗಿ ನಿಂತುಬಿಟ್ಟ. ನಾವು ಸಾಕ್ಷಿಯಾಗಿ ನಿಂತಾನಂದ ಅಂದ್ರೆ ಅದೇ ಹಂಗ ಗೀತೆಯಲ್ಲಿ ಆ 13ನೇ ಅಧ್ಯಾಯ 22ನೇ ಶ್ಲೋಕದಾಗ ಹೇಳ್ಯಾರ ನಾವು ಏನಂತ, ಉಪದ್ರಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇ ಅಸ್ಮಿನ್ ಪುರುಷಃ ಪರಃ ಅಂತ ಹೇಳ. ಈ ರೀತಿ ಉಪದ್ರಷ್ಟ ಅಂದ್ರೆ ಸಾಕ್ಷಿ ಅದು ಹೆಂಗ. ಆದ್ದರಿಂದ
ಈ ರೀತಿ ಆ ಗುರು ಶಂಭುಲಿಂಗ ಸ್ವರೂಪನೇ ನಾನಿದ್ದೇನೆ ಅಂತ ಅಂದ ಮೇಲೆ ಆ ಹುಟ್ಟೋದು ಸಾವೋದು ಇದೆಯಲ್ಲ ನನಗೆ ಎಲ್ಲಿ ಅದು ಅಂತ ಈ ರೀತಿ ತಿಳ್ಕೊಂಡಿರ್ತಾನೆ. ಆದ್ದರಿಂದ ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ ಹಿಂಗ್ಯಾವರ ಪಾಪ ಕರ್ಮ ಅವಾಗ ಕಾಡ್ತಾವೇನು, ನರಕಕ್ಕೆ ಹೋಯ್ತಾವೇನಂದ್ರೆ ಇಲ್ಲ, ಭಜನೆಯಿಂದ ಅವ ಪುಣ್ಯದೊಳಗೂಟ ಅಂದ್ರ ಆ ಈಶ್ವರ ನಾಮೋಚ್ಚಾರಣೆ ಮೊದಲಾದವು ಪುಣ್ಯ ಕರ್ಮಗಳನ್ನು ಮಾಡಿದ್ರಿಂದ ಅವಾಗ ಪುಣ್ಯ ಕರ್ಮದ ಕೂಟರ ಐತೇನು, ಸಂಬಂಧ ಐತೇನು ಅಂದ್ರೆ ಇಲ್ಲಿ. ಯಾಕಂದ್ರೆ ಪುಣ್ಯ ಕರ್ಮನು ಒಂದು ಬಂಗಾರ ಬೇಡಿ, ಅದು ಪಾಪ ಕರ್ಮನು ಒಂದು ಕೆಬ್ಬಿಣ ಬೇಡಿ, ಹೌದಲ್ಲ? ಕೆಬ್ಬಿಣ ಬೇಡಿ ಹಾಕೊಂಡು ಹೋಯ್ತಾರೆ ಎಲ್ಲಿ ಕಾತಾಳೆ. ನಿನಗ ಕೆಬ್ಬಿಣ ಬೇಡಿ ಹಾಕೋದಿಲ್ಲ, ನಾವು ಬಂಗಾರ ಬೇಡಿ ಹಾಕ್ತೀವಿ ಅಂದ್ರೆ ಅಲ್ಲ, ನೀನು ಬಂಗಾರದಿರ್ಲಿ ಅದು ಯಾವುದಿಲ್ಲ, ಬಂಧನಕ್ಕನ ಕಾರಣ ಅಲ್ಲ ಅದ. ಅದಕ್ಕೆ ಮತ್ತದು ಪುಣ್ಯ ಅಂದ್ರೆ ಮತ್ತದು ಒಂದು ಒಂದು ಇದು ಕೊಡೋದಲ್ಲ, ಹೌದಿಲ್ಲ? ಮತ್ತೆ ಜನ್ಮ ಕೊಡೋದದು. ಆದ್ದರಿಂದ ಈ ರೀತಿ ಆ ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದೊಳಗೂಟ ಅಂತ ಹೇಳ್ಯಾರ ಅಂತ ಹೇಳಿ ಇಲ್ಲಿಗೆ ವಿಶೇಷ ಸಮಾಪ್ತಿ. ಜಯ ಮಂಗಳಂ, ಜಯ ನಮ ಪಾರ್ವತಿ ಪತಿ ಹರ ಹರ ಹರ.